ಸ್ವಯಂ ಪ್ರೇರಿತ ಬಂದ್ ಮುಳಬಾಗಿಲು ತಾಲೂಕು ಸಮಿತಿ 36,000 ರು ಹೆಚ್ಚಳ ಮಾಡಲು ನರೇಗಾ ಯೋಜನೆಯನ್ನು ಫೈನಲ್ ಸ್ಥಾಪಿಸಲು ಬಲವಂತ ಭೂ ಸ್ವಾಧೀನ ಕಾಯ್ದೆಯನ್ನು ಹಿಂಪಡೆಯಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿರುವ ಭೂ ಸುಧಾರಣಾ ಎಪಿಎಂಸಿ ನಾನಾವಾರು ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಹಿಂತೆಗೆದುಬೇಕು. ವಿದ್ಯುತ್ ಶಕ್ತಿ ಖಾಸಗೀಕರಣ ಮತ್ತು ಚೀಟಿ ಮಸೂದೆ ಕಾಯ್ದೆಗಳನ್ನು ಹಿಂಪಡೆಯಲು ಒತ್ತಾಯಿಸಿ ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಂಡರು. ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ಸಿಪಿಐ ಕಾರ್ಯಕರ್ತರು ಭಾಗಿಯಾಗಿದ್ದು ಯಶಸ್ವಿಯಾಗಿತ್ತು. ಮುಳಬಾಗಿಲಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಕೇಂದ್ರ ಸರ್ಕಾರವು ಕೆಲವೇ ಕಾರ್ಪೊರೇಟ್ ಬಂಡವಾಳದಾರರಿಗೆ ಅನುಕೂಲ ಮಾಡಿಕೊಡಲು ಕೋಟ್ಯಾಂತರ ಕಾರ್ಮಿಕರನ್ನ ಬೀದಿಪಾಲು ಮಾಡಲು ಹೊರಟಿದೆ. ಒಟ್ಟಾರೆ ದುಡಿಯುವ ಜನ ಕಷ್ಟಪಟ್ಟು ದುಡಿಯಬೇಕು, ಆದರೆ ವೇತನ ಕೇಳಬಾರದು, ಯಾವುದೇ ಮುಷ್ಕರ ಹೋರಾಟ ಮಾಡಬಾರದು, ಮಾಲೀಕ ಕೊಟ್ಟಿದ್ದನ್ನು ಪಡೆದು ದುಡಿಯಬೇಕು ಎಂಬುದೇ ಇದರ ಉದ್ದೇಶ. ಇವುಗಳಿಂದ ನಿರುದ್ಯೋಗ, ಅರೆ ಉದ್ಯೋಗ ಹೆಚ್ಚಾಗುತ್ತದೆ, ಜನರು ಕೊಳ್ಳುವ ಶಕ್ತಿ ಗಣನೀಯವಾಗಿ ಕುಸಿಯುತ್ತದೆ, ಹಸಿವು, ಬಡತನ ಹೆಚ್ಚುತ್ತದೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ರೈತರೊಂದಿಗೆ ಸೇರಿ ಈ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಈ ಮುಷ್ಕರದಲ್ಲಿ ಅಸಂಘಟಿತ, ಸಂಘಟಿತ, ಯೋಜನಾ ಕಾರ್ಮಿಕರು, ರೈತರು, ಕೃಷಿ ಕರ್ನಾಟಕ, ಆಶಾ ಕಾರ್ಯಕರ್ತರು, ಕೂಲಿಕಾರರು, ಮಹಿಳೆಯರು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಯುವಜನ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಒಂದುಗೂಡಿ ಈ ಮುಷ್ಕರವನ್ನು ಪಾಲ್ಗೊಳ್ಳುತ್ತಿದ್ದಾರೆ. ಈ ಮುಷ್ಕರವನ್ನು ಸ್ವಯಂ ಪ್ರೇರಿತ ಬಂದ್ ಆಗಿ ಪರಿವರ್ತಿಸಲು ಸಿಐಟಿಯು ವಿನಂತಿಸುತ್ತದೆ. ಗೀತಮ್ಮ ಅವರು ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಏನೇನ್ ನೀತಿ ಇದೆ ಅದ್ರ ಮಾತಾಡ್ತಾರೆ. ನಂತರದಲ್ಲಿ ಊಟದ ವ್ಯವಸ್ಥೆ ಇದೆ, ಆ ಊಟದ ವ್ಯವಸ್ಥೆನೇ ಸುದ್ದಿ. ಅಲ್ಲಿ ಹೋಗ್ತಾರ ಅಂಗನವಾಡಿ ಹೆಣ್ಮಕ್ಳು ಬರ್ರಮ್ಮ ಈ ಕಡೆ. ಸಿಐಟಿಯು ಜಿಂದಾಬಾದ್, ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ, ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ವಿರುದ್ಧ. ಕೇಂದ್ರ ಸರ್ಕಾರ ಇವತ್ತು ತರ್ತಾ ಇರುವಂತ ಕಾರ್ಮಿಕ ವಿರೋಧಿ 4 ಕಾಯ್ದೆಗಳ ವಿರುದ್ಧ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಾಂಗ್ರೆಸ್ನ ಕಾರ್ಮಿಕ ಸಂಘಟನೆಗಳು ಕೂಡ ಇವತ್ತು ಇದಾವೆ. ನಮ್ಮ ಗೋಪಾಲ್ ಕಾಮ್ರೇಡ್ ಮಾತಾಡುವಾಗ ಹೇಳ್ತಿದ್ರು. ಆದ್ರೆ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇರುವಂತ ಕಾರ್ಮಿಕರನ್ನ ಹೊಡೆದು ಲಾಠಿ ಚಾರ್ಜ್ ಮಾಡಿ 10 ಬಸ್ಗಳಲ್ಲಿ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ತುಂಬಿಕೊಂಡು ಹೋಗಿದ್ದಾರೆ. ಯಾರು ಮಾಡಿಸಿರೋದು? ರಾಜ್ಯ ಸರ್ಕಾರ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಇವೆಲ್ಲವೂ ಕೂಡ ಒಂದೇ ನಾಣ್ಯದ ಅಷ್ಟೇ. ಕಾರ್ಮಿಕ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾಕೆ ಈ ಪದವನ್ನ ಇವಾಗ ಮಾತಾಡ್ತಿದ್ದೀನಿ ಅಂತಂದ್ರೆ, ಅಂಗನವಾಡಿ ಹೆಣ್ಮಕ್ಳು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ನೀವು ಬೆಂಗಳೂರಲ್ಲಿ, ಹೌದಲ್ಲ? ಬೆಂಗಳೂರಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಜೆಡಿಎಸ್ ನ ಮುಖಂಡರು ಇಲ್ಲ ನಿಮ್ಮ ಸಮಸ್ಯೆಗಳು, ಬೇಡಿಕೆಗಳು ಏನಿದಾವೋ ಅವೆಲ್ಲವನ್ನು ಕಳಿಸ್ರಿ, ನಾವು ಮಾತಾಡ್ತೇವೆ, ನಾವು ಬಜೆಟ್ ಅಲ್ಲಿ ಇಡ್ತೇವೆ, ನಾವು ಅದನ್ನ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ರು. ಹೌದಲ್ಲಮ್ಮ? ಕೊನೆಗೆ 2-3 ದಿವಸ ಮಾತುಕತೆ ನಡೆದು, ಇಲ್ಲ ನೀವೆಲ್ಲರೂ ಕೂಡ ನಮ್ಮ ಆರೋಗ್ಯ ಸಮಸ್ಯೆ ಇದೆ, ನಾನು ಅಲ್ಲಿ ಬರ್ಲಿಕ್ಕಾಗಲ್ಲ, ಆಮೇಲೆ ಕೇಂದ್ರದಿಂದ ಡೆಲ್ಲಿಯಿಂದ ಅಧಿಕಾರಿಗಳೆಲ್ಲ ತರ್ಲಿಕ್ಕಾಗಲ್ಲ, ನಿಮಗೆ ಚಾರ್ಜು ನಾವೇ ಕೊಡ್ತೀವಿ, ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೇವೆ, ಕಾರ್ಮಿಕರು ನೀವು ಮುಖಂಡರು ಬರ್ಬೇಕು ಅಂತ ಹೇಳಿದ್ರು. ನಿಮ್ಮ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ನಿಮ್ ಮುಖಂಡರು ಹೋದ್ರೆ ಡೆಲ್ಲಿಗೆ ಹೋದ್ರ? ಇಲ್ಲ, ನೀವೆಲ್ಲ ಕಳ್ಸಿಕೊಟ್ರೆ ಡೆಲ್ಲಿಗೆ ಹೋದ್ರು. ಬಹಳ ಚೆನ್ನಾಗಿ ಕೂರಿಸ್ಕೊಂಡ್ರು, ಮಾತಾಡಿದ್ರು, ಎಲ್ಲವೂ ಚರ್ಚೆ ಆಯ್ತು. ಯಾಕೆ ಸ್ವಾಮಿ ಬಜೆಟ್ ಅಲ್ಲಿ ಒಂದೇ ಒಂದು ಮಾತಾಡ್ಲಿಲ್ಲ, ಮಾತಾಡಿಸ್ಲಿಲ್ಲ, ಮಾತಾಡ್ಸು ಅಂತ ಹೇಳಲಿಲ್ಲ? ಹೇಳಿದ್ರ? ಮಾತಾಡ್ಸು ಅಂತ ಹೇಳಿದ್ರ? ಯಾಕೆ ಅಂತಂದ್ರ ಶಕ್ತಿ ಇಲ್ಲ. ಶೇಖರ್ ಮಾತಾಡುವಾಗ ಹೇಳ್ತಿದ್ರು, UPA ಒಂದು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಕ್ಷಗಳ ಎಂಪಿಗಳು ಇವತ್ತು 63-64 ಜನ ಎಂಪಿಗಳಿದ್ರು. ಸರ್ಕಾರಕ್ಕೆ ಬೆಂಬಲ ಕೊಡ್ಬೇಕು ಅಂತೇಳಿ ಬಂದಾಗ ಸರ್ಕಾರದ ಒಳಗಡೆ ನಾವು ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ, ನೀವು ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಜನರ ಪರವಾಗಿ ಕೆಲಸ ಮಾಡಲ್ಲ. ಈ ದೇಶದ ಜನಕ್ಕೆ ಕೆಂಪು ಬಾವುಟದಲ್ಲಿ ನಂಬಿಕೆ ಇದೆ, ಈ ದೇಶದ ದಲಿತರಿಗೆ ನಂಬಿಕೆ ಇದೆ, ಈ ದೇಶದ ಮಹಿಳೆಯರಿಗೆ ನಂಬಿಕೆ ಇದೆ, ಈ ದೇಶದ ಕಾರ್ಮಿಕರಿಗೆ ನಂಬಿಕೆ ಇದೆ. ಏನು ಅಂತಂದ್ರೆ ಕೆಂಪು ಬಾವುಟ ನಮ್ಮ ಪರವಾಗಿ ನಿಲ್ಲುತ್ತದೆ ಅಂತ, ಧ್ವನಿ ಎತ್ತುತ್ತದೆ ಅಂತ.
ನಮ್ ಬೆನ್ನಿಂದ ನಿಲ್ತಾ ಇದೆ ಅಂತ. ಹೌದಲ್ಲಮ್ಮ? ಹಂಗಾಗಿ ನಾವು ಅವತ್ತು ಒಳಗಡೆ ಬರಲ್ಲ. ಆದ್ರೆ ಇಡೀ ದೇಶದ ಪರಿಸ್ಥಿತಿಯನ್ನ ನೋಡಿ ಹೊರಗಡೆಯಿಂದ ನಿಮ್ಗೆ ಬೆಂಬಲ ಕೊಡ್ತೇವೆ. ಕೊಡುವುದಾದ್ರೆ ನಮಗೂ ಕೆಲವು ಬೇಡಿಕೆಗಳಿದಾವೆ. ಕುಮಾರಸ್ವಾಮಿ ತರ ನನಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ರೆ ಬರ್ತೀವಿ ಅಂತ ಹೋಗ್ಲಿಲ್ಲ ನಾವು. ನೀವ್ ಎಷ್ಟು ಜನ ಇದ್ದೀರಿ ಎಂಪಿಗಳು? ನಾವವತ್ತು 64 ಜನ ಇದ್ರೂ ಕೂಡ ನಾವು ಸರ್ಕಾರದೊಳಗಡೆ ಹೋಗ್ಲಿಲ್ಲ. ನಮಗ್ ಗೊತ್ತಿತ್ತು ಇವರು ನಮ್ಮ ಕಾರ್ಮಿಕರ ಪರವಾಗಿ, ಇವತ್ತು ತುಳಿತಕ್ಕೊಳಗಾದವ್ರ ಪರವಾಗಿ, ರೈತರ ಪರವಾಗಿ ಕಾನೂನು ಮಾಡಲ್ಲ ಅಂತ. ಆದ್ರೆ ಒಂದು ಷರತ್ತುಗಳಿಟ್ವಿ. ಆ ಷರತ್ತಲ್ಲಿ ಒಂದು ಷರತ್ತು, ಮನ್ರೇಗಾ ಉದ್ಯೋಗ ಖಾತ್ರಿ ಇಡೀ ದೇಶದಲ್ಲಿರುವಂತ ಕೃಷಿ ಕಾರ್ಮಿಕರಿಗೆ, ಕೂಲಿಕಾರರಿಗೆ ಕೆಲಸದ ಭದ್ರತೆ ಕೊಡ್ಬೇಕು. ಯಾಕೆ ಭದ್ರತೆ ಕೊಡ್ಬೇಕು ಅಂತ ಹೇಳಿದ್ದು? ಯಾಕೆ ಹೇಳಿದ್ದು? ಕೂಲಿಕಾರರು ವಲಸೆ ಬರ್ತಾ ಇದಾರೆ. ನಮ್ಮ ಊರುಗಳಲ್ಲಿ ಇವತ್ತು ಯಾರು ಕೆಲಸ ಮಾಡ್ತಾರಮ್ಮ ಕೋಳಿ ಫಾರ್ಮ್ಗಳಾಗ? ಯಾವ ಊರಿಂದ ಬಂದಿರೋರು? ಗುಜರಾತ್, ಉತ್ತರ ಪ್ರದೇಶ್, ಬಿಹಾರ್ ಈ ಕಡೆಯಿಂದ ಬಂದಿರೋರು. ಮಹಾನ್ ದೇಶಭಕ್ತ ಮೋದಿ ಸಾಹೇಬ್ರು ಹೇಳ್ತಾರಲ್ಲಿ, ಬಲೋ ಭಾರತ್ ಮಾತಾ ಕಿ ಜೈ ಅಂತ. ಹೌದಲ್ಲ? ನೀವೆಲ್ಲರೂ ಕೂಡ ಪೋಕ್ಸೋ ಕಾಯ್ದೆಗಳು ಮಾಡಿ ಪೋಕ್ಸೋ ಕೇಸ್ಗಳು ಹಾಕ್ಸಿದ್ರಿ. ನೀವ್ ಹಾಕ್ಸಿದ್ದಲ್ಲ, ಕಾನೂನು ಮಾಡವ್ರೆ. ಯಾರು ಪೋಕ್ಸೋ ಕಾಯ್ದೆ ಒಳಗಡೆ ಬಂದಿರೋರು? ಉತ್ತರ ಪ್ರದೇಶದಿಂದ, ಅಸ್ಸಾಮಿಂದ, ಬಿಹಾರಿಂದ ಬಂದಿರೋಂತ ಕಾರ್ಮಿಕರು, ಕೂಲಿಕಾರರು ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ, ಕೋಳಿ ಫಾರಂ ಅಲ್ಲಿ ಕೆಲಸ ಮಾಡ್ತಾರೆ, ಹಸುಗಳ ಕೊಠಡಿನಲ್ಲಿ ಕೆಲಸ ಮಾಡ್ತಾರೆ, ಕುರಿಗಳ ಸಡ್ಡಲ್ಲಿ ಕೆಲಸ ಮಾಡ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಈ ದೇಶದಲ್ಲಿ 18 ವರ್ಷ ಆದ್ಮೇಲೆ ಮದುವೆ ಮಾಡ್ಬೇಕು, ಆಮೇಲೆ ಮಕ್ಳು ನುಡ್ಸ್ಬೇಕು. ಇವೇನು ಗೊತ್ತಿಲ್ಲ ಪಾಪ ಅವ್ರಿಗೆ. ಹೌದಲ್ಲ? ಮದ್ವೆಗಳಾಗ್ಬಿಟ್ಟವ್ರೆ. ಮದ್ವೆಗಳಾದ್ಮೇಲೆ ಎಲ್ಲಿ ಹೋಗ್ತಾರೆ? ಡೆಲಿವರಿಗೆ ಹೋದಾಗ, ತಾಯಿ ಕಾರ್ಡು ಅಂತ ಹೋದಾಗ ವಿಷಯ ಬರ್ತದೆ. ಅನಿವಾರ್ಯವಾಗಿ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ ಕೆಲಸ ಹೋಗ್ತದೆ. ಹೌದಲ್ಲ? ಇಡೀ ಪೋಕ್ಸೋ ಕಾಯ್ದೆನಲ್ಲಿ ಇವತ್ತು ಒಳಗಡೆ ಹೋಗಿರಂತವರು ಎಷ್ಟು ಜನ ಕಾರ್ಮಿಕರು, ಕೂಲಿಕರ? ಹೌದಲ್ಲ? ಹೌದಲ್ಲ? ಆ ಕೂಲಿಕರ್ಗೆ ಕೆಲಸ ಅವ್ರೂರಲ್ಲಿ ಸಿಕ್ಕಿದ್ದಿದ್ರೆ, ಉದ್ಯೋಗ ಖಾತ್ರಿ ಅವ್ರೂರಲ್ಲಿ ಸಿಕ್ಕಿದ್ದಿದ್ರೆ, 150 ದಿನ ಅಲ್ಲಿ ಕೆಲಸ ಸಿಕ್ಕಿದ್ದಿದ್ರೆ ಅವ್ರ ಇಲ್ಲಿ ಬರೋರ? ಅದಾಗ್ಬೇಕಿತ್ತಲ್ಲ. ಅದ ಯಾರ ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ. ಆ ಕಾನೂನು ಇದ್ದಾಗೆ ನೀವು ಆ ಕೆಲಸ ಮಾಡ್ಲಿಲ್ಲ. ಹೌದಲ್ಲಪ್ಪ? ಇವಾಗ ಆ ಕಾನೂನನ್ನ ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟವ್ರೆ. ಮಹಾತ್ಮ ಗಾಂಧಿ ಹೆಸರಿಟ್ಟಂತವ್ದು ಯಾಕೆ? ಮಹಾತ್ಮ ಗಾಂಧಿ ಒಂದು ಕನಸು ಕಂಡಿದ್ರು, ಗ್ರಾಮ ಸ್ವರಾಜ್ಯ ಕನಸಿತ್ತು ಅವ್ರಿಗೆ. ಹೌದಲ್ಲಮ್ಮ? ಅದೆಲ್ಲ ಇವಾಗ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ, ನೀವೆಲ್ಲರೂ ಓದ್ಕೊಂಡಿದಿರಿ. ಅವ್ರಿಗೆ ಗ್ರಾಮ ಸ್ವರಾಜ್ಯದ ಕನಸಿತ್ತು, ಅದಕ್ಕೆ ಅವ್ರ ಕಾಯ್ದೆನ ಕೊಟ್ರು. ಆ ಕಾಯ್ದೆನ ಮಾಡಿದ್ದಕ್ಕೆ ಇವತ್ತು ಆ ಹೆಸರನ್ನ ತೆಗ್ದಿದ್ದಾರೆ. ಅವರು ಅಂಬೇಡ್ಕರ್ ಹೆಸರನ್ನು ತೆಗಿಯೋರು ದಮ್ಮಿಲ್ಲ, ಅದಕ್ಕೆ ಕಾಯ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಪ್ರಾಬ್ಲಮ್ ಇರೋದೇ ಅಂಬೇಡ್ಕರ್ ಬರ್ದಿರೋ ಸಂವಿಧಾನ. ಅದನ್ನ ಹೆಂಗ್ ಕಟ್ ಮಾಡ್ಬೇಕು ಅಂತೇಳಿ ಎಲ್ಲ ವರ್ಕೌಟ್ ಮಾಡ್ತಾವ್ರೆ. ಅದನ್ನ ಈ ದೇಶದ ಸಂವಿಧಾನವನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ತಾವ್ರೆ ಬಿಜೆಪಿ ಅವರು. ಮಹಾನ್ ಒಬ್ಬ MLC ನೆನ್ನೆ ಮಾತಾಡ್ತಾನೆ. ಆ ಮನುಷ್ಯ ದಲಿತ ವ್ಯವಸ್ಥೆಯಿಂದ ಬಂದಿರಂತವ್ರು, ಅವರೊಬ್ಬ ದಲಿತರು. ಬಹಳ ಒಳ್ಳೇದಿದು, ಹೆಸರು ಚೇಂಜ್ ಮಾಡಿ ರಾಮನ್ ಯಾಕೆ ಬೇಡ? ನಾವ್ ಹೇಳಿಲ್ಲ ರಾಮನ್ ಬೇಡ ಅಂತ. ನಿಮ್ಮದು ಪ್ರಾಬ್ಲಮ್. ಹೌದಲ್ಲಮ್ಮ? ಹೌದಲ್ಲ? ರಾಮನ್ ಅವ್ರು ಇಟ್ಕೊಂಡಿರೋದು. ನಾನು ಕೆಲ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳನ್ನ ಬೈತಾ ಇರ್ತೀನಿ, ಪಾಪ ಮಂಡಿಗೆ ಕೃಷ್ಣನ ಮಕ್ರೆ ರಾಮನ್ ಯಾಕೆ ಮಕ್ತೀರಿ ಅಂತ. ಯಾಕೆ ಹೇಳ್ರೆ? ಯಾರನ್ನ ವನವಾಸಕ್ಕೆ ಕಳ್ಸಿದ್ದ? ಇವತ್ತೇನ ನಿನ್ ಗಣ್ಣು 9 ತಿಂಗಳು ಆದಾಗ ಅನುಮಾನ ಬಿದ್ರೆ ಇವತ್ತು ಯಾವ ಕೇಸ್ ಹಾಕ್ತಿರಿ? ನಾವು ಹಾಕ್ಬೇಕಿತ್ತಲ್ಲ ಅವನ ಮ್ಯಾಗ. ಇರ್ಲಿ, ಅದು ಬೇರೆ ಪ್ರಶ್ನೆ. ರಾಮರ ಬಗ್ಗೆ ನಮ್ಗೆ ತಕರಾಲಿಲ್ಲ, ರಾಮನ್ ಮಕ್ಕಳ ಬಗ್ಗೆ ನಮ್ಗೆ ತಕರಾಲಿಲ್ಲ. ನಮಗ್ ತಕರಾಲಿರೋದು ರಾಮರ್ನ ಮಗ ಮಹಾತ್ಮ ಗಾಂಧಿ ಹೆಸರು ತೆಗೆದು ರಾಮನ್ ಇಕ್ಕದು. ಇಕ್ಕಪ್ಪ ಒಂದ್ ದೇಶಕ್ಕೆ, ಒಂದು ಊರಕ್ಕೆ ಇಕ್ಕಪ್ಪ. ಹೌದಲ್ಲ? ಚೆನ್ನಾಗಿ ಎಲ್ಲರ ಬಡವ್ರಿಗೂ ಮನೆಗಳು ಕಟ್ಸ್ಕೊಟ್ಟು ಆ ರೋಡ್ ಕಿಕ್ಕಪ್ಪ ಹೆಸರು ನಾವು ಬೇಡ ಅಂತ ಹೇಳಿಲ್ಲ. ಹೌದಲ್ಲ? ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ತನ್ನ ಪ್ರಾಣವನ್ನ ಕೊಟ್ಟಂತ ಕೊಂದಂತವ್ರ ನೀವೇ ಅವ್ರ ಹೆಸರನ್ನ ತೆಗೀರೋದು, ಚೇಂಜ್ ಮಾಡೋದು ಅಂತಂದ್ರೆ ಇದ್ರ ಅರ್ಥ ಈ ದೇಶದಲ್ಲಿ ಯಾರು ಈ ದೇಶಕ್ಕೋಸ್ಕರ ಎಲ್ಲ ಹೋರಾಟ ಮಾಡೋರು,
ಈ ದೇಶನ ಕಟ್ಟವ್ರು ಅವರಿಂದ ಇದೆಲ್ಲ ಕಸಿದುಕೊಳ್ಳುವಂತ ಕೆಲಸ ಒಂದು. ಇನ್ನು ಎರಡನೇದು ಬಂಧುಗಳೇ, ಹೆಂಗೆ ನಿಮ್ಮ ಸಂಬಳಕ್ಕೂ ಇವತ್ತಾಗುವಂತ ಕಾನೂನುಗಳಿಗೆ ಸಂಬಂಧ ಇದೆ ಅಂತ ಹೇಳ್ತೀನಿ. ನೀವು ತಿಳ್ಕೋಬೇಕು. ಟಿವಿಗಳು ಹಾಕ್ಬಿಟ್ಟು ಅಮೃತಧಾರ ಸೀರಿಯಲ್ ನೋಡೋದಲ್ಲ. ಇರ್ಲಿ, ನ್ಯೂಸ್ಗಳು ಒಳ್ಳೆ ಹೇಳಲ್ಲ. ಇವತ್ತಿಲ್ಲ ಅವರು ಟಿವಿಗಳವರು, ಇವರು ಸತ್ಯದ ನ್ಯೂಸ್ಗಳನ್ನ ಹೇಳಲ್ಲ. ಸತ್ಯನ ಇವ್ರು ಹೇಳ್ಬಿಟ್ರೆ ಕೂತ್ಬಿಟ್ರೆ ಪಟ್ಟಿಡ್ದು ಕೂತ್ ಮೇಲೆ ಅಪ್ಪ ಏನ್ ಮಾಡಿದ್ನು, 3 ತಿಂಗಳು ನೋಡ್ದು, 4 ತಿಂಗಳು ನೋಡ್ದು, 5 ತಿಂಗಳು ನೋಡ್ದು, 6 ತಿಂಗಳು ನೋಡ್ದು, ಇದು ಆಗೋಕತ್ತೆ ಅಲ್ಲ ಅಂತೇಳಿ ಕೈ ಬಿಟ್ರು. ಅದಕ್ಕೆ ನಾನು ಹೇಳತ್ತದು, ನಾವೆಲ್ಲ ದುಡಿಯೋ ಜನ ಒಂದಾದ್ವಿ ಅಂತಂದ್ರೆ ಸರ್ಕಾರ ನಾವ್ ಹೇಳ್ದಂಗೆ ಕೇಳ್ತದೆ. ಸರ್ಕಾರ ನಾವು ಕಳಿಸಿದಂಥದ್ದು ನಾವು ಅದು ಕೇಳಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ. ನಾವ್ ಇಲ್ಲಿರೋ ತಹಸೀಲ್ದಾರ್ ಮಾತಾಡ್ತೀವಿ. ಇಲ್ಲಿರೋ ತಹಸೀಲ್ದಾರ್ ಐಮನ್ ಎಷ್ಟು ಕಾಸಲ್ಲಿ ಕೊಟ್ಟು ಬಂದಿರೋದು ಕೇಳ್ರಿ ಬೇಕಾಗಿದ್ರೆ. ಈಗ ದಿಗ್ಲ ಐಮನ್ಕ ಯಾವಾಗ ಕರೀಲಿ ಸಾಕ್ತಾರ, 1 ವರ್ಷ 1.5 ವರ್ಷ ಆಗಿದ ತಕ್ಷಣ ಎಲ್ಲ ತಹಸೀಲ್ದಾರ್ಗಳ್ಕ DC-ಗಳ್ಕ ಇವ್ರಿಗೆಲ್ಲ ಅದರ್ತಾ ಇರ್ತದೆ. 1.5 ವರ್ಷ ಆದ್ಮೇಲೆ ನನಗಲ್ಲ ಏನಕ್ಕ ಟ್ರಾನ್ಸ್ಫರ್ ಮಾಡಿದ್ರೆ ಕಾಸಲ್ಲಿ ಬರ್ತದೆ. ಇನ್ನು ಐಮನ್ ತಹಸೀಲ್ದಾರ್ ಬಂದು ಜನರಿಗೆ ಪರವಾಗಿ ಕೆಲಸ ಮಾಡ್ತಾಳೆ. ನಮ್ಮ ರಾಜುನು ಯಾರೋ ಹೇಳ್ತಾ ಇದ್ರು, ಸತೀಶ್ ಯಾರ ಪರವಾಗಿ ಕೆಲಸ ಮಾಡ್ತಾಳೆ? ಗೂಗಲ್ರ ಪರವಾಗಿ ಕೆಲಸ ಮಾಡ್ತಾಳೆ. ಯಾರು ಗೂಗಲ್ರು? ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ರಿಯಲ್ ಎಸ್ಟೇಟ್ ಏನ್ ಮಾತಾಡ್ತಾನೆ ಮನುಷ್ಯನು? ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಹೆಂಗ್ ಮಾತಾಡಕತ್ತದೆ? ಯಾವ ಅಧಿಕಾರಿಗಳು ಮಾಡ್ತಾರೆ? ಹೌದಾ ಇಲ್ಲ? ಅವಳು ನಮ್ಮ ಕೊಂಡಮ್ನು ನಾ ಪಿ ನಂಬರ್ ತೀಸಿ ಅನ್ನ ಅಂತ ಹೇಳಿ ಹೋದ್ರೆ ವಿಲೇಜ್ ಅಕೌಂಟೆಂಟ್ ಊರಿಕೆ ಹೇಳೋದಕ್ಕೂ ₹1,00,000 ತಂದಿರ್ತಾನಂತ. ನಾ ಕಿಚ್ಚ ಕಾಲದ ಹಿಂಗೋಟೆ ಅಂತಂದ್ರೆ 3ನೇ ದಿನ ಫೈಲ್ ಇರಲ್ಲ. ಹೌದಾ ಇಲ್ಲ? ವಿಲೇಜ್ ಅಕೌಂಟೆಂಟ್ ₹1,00,000, ತಹಸೀಲ್ದಾರ್ಗೆ 5 ಲಕ್ಷ 10 ಲಕ್ಷ ಪಾಕ್ ಪೆಣ್ಣ ಕಟ್ಲ. ಜನ ಸೂಸ್ಕೊನಿ, ಕೇಸ್ ಸೂಸ್ಕೊನಿ, ಲೇಔಟ್ಲು ಸೂಸ್ಕೊನಿ, ಅವನಲ್ಲ ಅದ. ಹಂಗಾಗಿ ತಾಲೂಕು ಆಫೀಸ್ಗಳು ಎಲ್ಲ ಕಚೇರಿಗಳು ಭ್ರಷ್ಟ ಇದ್ದೋಗ್ಬಿಟ್ಟೈತೆ. ಎಲ್ಲವೂ ಭ್ರಷ್ಟ ಇದ್ದೋಗೈತೆ. ಈ ವ್ಯವಸ್ಥೆ ಸರಿ ಆಗ್ಬೇಕಂದ್ರೆ ಯಾರು ಸರಿ ಮಾಡ್ಬೇಕು? ಒಂದು ಪಕ್ಕ ಕಾಂಗ್ರೆಸ್ ಅವ್ರು ರೂಲಿಂಗ್ ಆಗವ್ರೆ. ನಾನು ಈ ತಾಲೂಕಿನ ಶಾಸಕರ್ಕ ಅವ್ರು ನಿಖಿಲ್ ಕುಮಾರಸ್ವಾಮಿ ಬಂದಿದ್ದೆ ಯಾವಾಗ ಒಂದು ವರ್ಷದಾಗೋ 6 ತಿಂಗಳದಾಗೋ ಫೋನ್ ಮಾಡಿದ್ ತೆಗಿಲಿಲ್ಲ ಈ ಮನುಷ್ಯ. ಯಾರು ಸಮೃದ್ಧವಾಗಿರುವಂತ ಸಮೃದ್ಧಿ ಮಂಜು ಫೋನ್ ತೆಗಿಲಿಲ್ಲ. ನಾನು ಫೋನ್ ಮಾಡಿದ್ರೆ ಯಾಕೆ ಫೋನ್ ಮಾಡಿದೆ ಗೊತ್ತಾ? ಒಂದು ಪಕ್ಕ ಅರಣ್ಯ ರೈತರು ಹೋರಾಟ ಮಾಡ್ತಾವ್ರೆ ಜಿಲ್ಲೆನಾಗ, ಇನ್ನೊಂದು ಪಕ್ಕ ಮಾವು ಬೆಳೆಗಾರರು ಹೋರಾಟ ಮಾಡ್ತಾವ್ರೆ, ಇನ್ನೊಂದು ಪಕ್ಕ ಕಾರ್ಮಿಕರು ಮಹಿಳೆಯರು ಹೋರಾಟಗಳು ಮಾಡ್ತಾವ್ರೆ. ತುಂಬಾ ಅಸ್ತಿತ್ವವಾಗಿದೆ. ಜಿಲ್ಲೆಯಲ್ಲಿ ಮಾತಾಡೋರಿಲ್ಲ. ಕಾಂಗ್ರೆಸ್ ಅವರು ಕಿತ್ಲಾಡ್ತಾವ್ರೆ. ಏನಕ್ಕ MLA-ಗಳಾಗವ್ರೆ ಅವರು. KMF ಎಲೆಕ್ಷನ್ ಡೈರೆಕ್ಟರ್ಗಳಾಗೋದ್ರಕ್ಕ ನಾನಾಗ್ಬೇಕು ಅಂತ ಒಬ್ರು, ನಾನಾಗ್ಬೇಕು ಅಂತ ಒಬ್ರು. ಆ ಪಾರ್ಟಿನಾಗ ಆ ಕಾರ್ಯಕರ್ತರು ಅದೇನ್ಕವ್ರು ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಅವ್ರ ಎಂಡ್ರುಗಳು ಮೆಂಬರ್ಗಳು ಅವ್ರ ಮತ್ತೆ ಅಮ್ಮನವ್ರ ಪ್ರೆಸಿಡೆಂಟ್ಗಳು ಇವ್ರು ಅವ್ರ ತಿಕ್ಕಗಳು ತೊಳ್ದಂದಿರ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಇರ್ಲಿ, ಅವ್ರ ಕರ್ಮ ಅದು. ಏನಕ್ಕೆ ಕಿತ್ಲಾಡ್ತಾ ಇದ್ದಿದ್ದೆ? ಡೈರೆಕ್ಟರ್ಗಳಾಗ್ಬೇಕು ಅಂತ ಅಧಿಕಾರಕ್ಕ. DCC ಬ್ಯಾಂಕ್ ಡೈರೆಕ್ಟರ್ಗಳಾಗ್ಬೇಕು ಅಂತ. ಒಬ್ಬ MLA DCC ಬ್ಯಾಂಕ್ ಡೈರೆಕ್ಟರ್ ಕಾಂಗ್ರೆಸ್ MLA, ಒಬ್ಬ MLA KMF ಪ್ರೆಸಿಡೆಂಟ್, ಇನ್ನೊಬ್ಬ MLA KMF ಡೈರೆಕ್ಟರ್. ಅರ್ಥ ಆಯ್ತಾ? ಪಾಪ ಇನ್ನೊಂದು MLA ನೀವು ಇಲ್ಲಿಂಕ ಒಂದ್ಕಿತ ಮಾಡಿ ಕಳಿಸಿರೋ MLA ಅಲ್ಲಾಡ್ತಾನೆ DCC ಬ್ಯಾಂಕ್ ನಾಕೆಲ್ಲ ಸಿಗ್ತದೆ ಅಂತ. ಅದು ಸೆಕೆಂಡ್ರಿ, ಅದು ಬೇರೆ ಪ್ರಶ್ನೆ. ಆದ್ರೆ ಆಪೋಸಿಷನ್ ಆಗಿದ್ರಲ್ಲ ಇವರು ಯಾರು JDS ಅವರು, BJP ಅವರು, ಇವರಿಬ್ರು ಇದ್ರಲ್ಲ, ಇವ್ರದ್ದೇನ್ ಕೆಲಸ? ಏನ್ ಕೆಲಸ ಕೇಳ್ಬೇಕಲ್ಲ. ಈ ಕೆಂಪು ಬಾವುಟ KPRS ರೈತ ಸಂಘ ಬಿಟ್ರೆ ಹೋರಾಟ ಮಾಡಿದ್ದು, ಕಮ್ಯುನಿಸ್ಟ್ ಬಿಟ್ರೆ JDS ಪಾರ್ಟಿ ಅವ್ರು ಮಾತಾಡ್ಲಿಲ್ಲ. ರೂಲಿಂಗ್ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಇವತ್ತು ಜಿಲ್ಲೆನಾಗ ರೈತರು ಸಾಯ್ತಾವ್ರೆ. ಈ ಸಮಸ್ಯೆ ಆಗ್ತದ ಮಾತಾಡಲ್ಲ. ಸಂಸದರು, JDS ನ ಸಂಸದರು, ಈ ಮನುಷ್ಯ ಅವ್ರ ರಾಜ್ಯ ಅಧ್ಯಕ್ಷ ಬಂದ ಪಾಪ ನಿನ್ನ ಮುಸ್ಲಿರ್ತಿರೋ ಇರ್ಲಿ, ಅವ್ನಿಗೆ ಏನ್ ಅನುಭವ ಇರ್ತದೆ. ಬಂಗಾರ ಸಂಶಯಕ್ಕೆ ಮಂದಿರ ಹುಡುಗನ ಇರ್ಲಿ, ಇವ್ರಾರು ಮಾತಾಡ್ಬೇಕಲ್ಲ. ಪಾಪನ ಮಕ್ಕಳು ಮಾತಾಡಿಲ್ಲ. ಏನ್ ಮಾತಾಡ್ತಾರ ವೇದಿಕೆನಾಗ ಅಂತಂದ್ರೆ ಮಲ್ಲೇಶನ್ ನನ್ ಸರಿಗೆ ಮಾತಾಡ್ಸೋದ ಈ MLA. ಯಾಕೆ ಅವ್ರು ಮಾತಾಡ್ತಾರಂದ್ರ ಅವ್ರ ತಲೆಯಾಗ ಏನು ಇಲ್ಲ. ಕಾಸುಗಳತ್ತೆ ಬಂದ್ರು ಓಟ್ಗಳು ಹಾಕಿದ್ರಿ. ಜನಗಳ ಸಮಸ್ಯೆ ಗೊತ್ತಿದ್ರಲ್ಲ ಮಾತಾಡಕ್ಕ, ರೈತರ ಸಮಸ್ಯೆ ಗೊತ್ತಿದ್ರಲ್ಲ ಮಾತಾಡಕ್ಕ. ಹೌದಲ್ಲಮ್ಮ? ಯಾಕೆ ಮಾತುಗಳೆಲ್ಲ ಹೇಳ್ತೀವಿ ಅಂತಂದ್ರೆ ಈ ರೀತಿಯಾದಂತ ಸತ್ಯವನ್ನ ಅಂತ ತಿಳ್ಕೊಬೇಕಿಂತ MLA ಇನ್ನು ಇಂಥ ತಹಸೀಲ್ದಾರ್ನ ತಾಲೂಕು ಆಫೀಸ್ನ ಸರ್ ಮಾಡಕತ್ತದ? ರೂಲಿಂಗ್ ಅವರು ಮಾಡಲ್ಲ, ಆಪೋಸಿಷನ್ ಆಗಿರೋರು ಮಾಡಲ್ಲ. ಮಾಡಕ್ಕಾಗೋದು ನಮ್ಮಿಂದ ಮಾತ್ರ. ಅದು ನಮ್ಮ ಕಾರ್ಮಿಕರಿಂದ, ರೈತರಿಂದ, ಕೂಲಿಕಾರರಿಂದ ಮಾತ್ರ. ಅದಕ್ಕಾಗಿ ನಾವು ಒಂದಾಗಬೇಕಾಗಿದೆ. ನಾವು ಒಂದಾದ್ರೆ
ತಹಸೀಲ್ದಾರು ನೀನ್ ನದ್ಯಾಗಿಕ್ಕಿರೋ ಬಟ್ ನಿಂತ ಈ ಅಪ್ಪನ ಬಾಯಾಗತ್ತ ಕಡ್ಲಿಪುರ್ ಹೊಡ್ಕು ನಾ ಕಟ್ಟಿರೋ ಟ್ಯಾಕ್ಸ್ ದುಡ್ಡಿಲ್ಲ ಕೊಡ್ತಾರ ಸಂಬಳ. ಸಮೃದ್ಧಿ ಮಂಜು ಕಾಸುಗಳಾಗಲ್ಲ. ಸಿದ್ದರಾಮಣ್ಣ ಮನೆಯಾಗ ನಿಂತ ಕಾಸುಗಳಾಗಲ್ಲ. ಹೌದಲ್ಲ? ಆ ಅಮ್ಮನಿಗೆ ಸಂಬಳ ಕೊಡ್ತಾ ಇರೋದು ನಮ್ ಸೇವಕಲಕ್ಕೆ, ನಮ್ ಸರ್ವೆಂಟ್ ನಮ್ ಪರವಾಗಿ ಕೆಲಸ ಮಾಡ್ಬೇಕು, ಮಾಡಿಸ್ಕೋಬೇಕು ಅಂತಂದ್ರೆ ನಮ್ಮ ಸಂಘಟನೆ ಗಟ್ಟಿ ಆಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು. ಅದಕ್ಕಾಗಿ ಸ್ನೇಹಿತರೆ ನಾನು ಇವೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ, ನಾನು ತುಂಬಾ ಲೋಕಲ್ದೇ ಮಾತಾಡ್ತಾ ಇದ್ದೀನಿ. ನಮಗೆ ಇವಾಗ ನಿಜವಾಗಿ ಬೇಕಾಗಿರೋದು ಇದೆ. ಹೌದಲ್ಲ? ನಮ್ದು ಇವತ್ತು ಒಟ್ಟು ಪಾರ್ಟಿ ಒಟ್ಟು ನಡೆದ್ರೇನೆ ಅಲ್ಲ, ಅದ್ ನಡೆಯಲ್ಲ ಅಂದ್ರೆ ಯಾವ್ದು ನಡೆಯಲ್ಲ. ಅದಕ್ಕೋಸ್ಕರಾಗಿ ನೀವೆಲ್ಲರೂ ಕೂಡ ನಾನು ಹಳ್ಳಿಗಳಲ್ಲಿ ಸಂಘಟನೆ ಮಾಡೋ ಕೆಲಸ ಮಾಡ್ಬೇಕು. ನಾವೆಲ್ಲರೂ ಸಂಘಟಿತರಾದ್ರೆ, ನಾವೆಲ್ಲರೂ ಒಗ್ಗಟ್ಟಾದ್ರೆ, ನಾವೆಲ್ಲರೂ ಬಲ ಆದ್ರೆ ಇವ್ರೇನು ಮಾಡಲ್ಲ. 24 ಗಂಟೆನೂ ನಿಮ್ ಜೊತೆ ನಾವಿರ್ತೀವಿ. ಇಲ್ಲಿ ನಾವೆಲ್ಲರೂ ಇದ್ದೀವಿ. ನಾವೆಂದು ಎಲ್ಲೂ ಓದೋರಲ್ಲ. ಹೌದಾ ಇಲ್ಲ? ನಾವು ಮನೆ ಮಠ ಆದ್ರೂ ಬಿಡ್ತೇವೆ. ನಮ್ ಶಂಕರ್ ಏನ್ರಿ ಹೋಗಿ ಹೇಳ್ತಾರ್ತಾಳೆ, ಯಾ ಮಠ కాలానికి ఒకే పైసే కట్టుకున్నప్పుడు నీకు నీవన్నారని చెప్పక నా గురించి వచ్చి మా ఇంట్లో అడిగితే నీకు చెప్తారు ಅಂತ ನನ್ನ ಮನಸ್ಸಲ್ಲಿ ಅದಲ್ಲ ಹಂಗಂತ ಹೇಳ್ಕೊಂಡು ಸುಮ್ಮನೆ ಇದ್ವಿ. ಅಂದ್ರೆ ನಾವು ನಿಜ ನಮಗೊಂದು ವಿಶ್ವಾಸ ಇದೆ, ಕಮ್ಯುನಿಸ್ಟ್ರಿಗೊಂದು ನಂಬಿಕೆ ಇದೆ. ಇಲ್ಲಿ ఎట్లా బతుకుతారప్ప, ಇಲ್ಲಿ ఎట్లా పారాడతారప్ప అంటారు. మాకు నమ్మకం ఉంది. అందరికీ భోజనం సిక్తే మాకే సిక్తుంది, అందరికీ ఉద్యోగం సిక్తే మాకే సిక్తుంది, అందరికీ భూమి సిక్తే మాకే సిక్తుంది. అవునా లేదా? అందరికీ సిక్కలేదంటే మాకే సిక్కలేదు. దాంట్లో నమ్మకం ఉండేవాళ్ళంతా మేము. అట్లయే మేము ఎప్పుడు కూడా మీ జొత్తలో ఉంటాము, మీకోసం పోరాటం చేస్తాము. మీ జొత్తలో రయ్యి పొగులు ఏమే సమస్యలు రానే మేము మీ జొత్తలో ఉంటాము. మీ భయపడే అవసరం లేదు. ముళబాగల్ని ఇంకా పట్టే అర్థమైనా ఢిల్లీ వరకు ఉండేట్లా అన్ని కార్మికులకి కూడా ఇడీ అన్ని కార్మిక నాయకులు కూడా మేము అట్లే ఉంటాము, సపోర్ట్ గా ఉంటాము. దానికోసము ఒక బలిష్టమైనట్ల, ఒక గట్టి అయినట్ల ఒక చెలవళ్ళని ఈత ముళబాగల్ని ఇంకా కట్టి ఇడీ రాజ్యానికి మనం మాదిరి అయ్యేకట్ల ఒక సంఘాన్ని ఒక పక్షాన్ని కడతామని చెప్తా, మన పరంగా మాట్లాడే వాళ్ళని ఇప్పుడు తయారు చేద్దామని చెప్తా నా మాటలు ముగిస్తా ఉన్నాను. ನೌಕರರು ಸಹ ಅದಕ್ಕೆ ಸಾಥ್ ಕೊಟ್ಟಿರ್ತಾರೆ. ಈ ಒಂದು ಗ್ರಾಮ ಪಂಚಾಯತ್ ನೌಕರರಿಗೆ ಈ ಒಂದು ಕೇಂದ್ರ ಸರ್ಕಾರ ಜಾರಿತಕ್ಕಂತ ನೀತಿಗಳಿಂದ ತುಂಬಾ ಅನ್ಯಾಯವಾಗಿದ್ದು, ಈ ಒಂದು ಅನ್ಯಾಯಗಳನ್ನು ನಾವು ರಾಜ್ಯಾದ್ಯಂತ ಏನ್ ಇವತ್ತು ದೇಶ ಹಮ್ಮಿಕೊಂಡಿದೆ, ಈ ಒಂದು ನಾವು ಗ್ರಾಮ ಪಂಚಾಯತ್ ನೌಕರರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದು ಈ ಒಂದು ಅವರಿಗೆ ನಾವು ಸಹಕಾರ ಕೊಟ್ಟಿರ್ತೇವೆ. ಈಗ ಜಾರಿಗೆ ತಂದಿರ್ತಕ್ಕಂಥ 8 ಗಂಟೆ ಒಂದು ಸಮಯಾವಕಾಶವನ್ನು 12 ಗಂಟೆ ಮಾಡ್ತದೆ. ಮತ್ತು ಈ ಒಂದು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಜಾರಿ ತಂದಿರ್ತಕ್ಕಂಥ ನೀತಿಗಳಿಂದ ನಮ್ಗೆ ಭಾರಿ ತೊಂದರೆ ಆಗ್ತಾ ಇದ್ದು, ಈ ಒಂದು ತೊಂದರೆಯಿಂದ ಜಲಗಾರರು ಮತ್ತು ಬಿಲ್ಗಾರರ ಜೀವನವನ್ನು ಸಾಗಿಸಲು ತುಂಬಾ ತೊಂದರೆ ಆಗ್ತದ್ದು. ಮತ್ತು ಇತರೆ ರಾಜ್ಯಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನೌಕರರಿಗೆ ಸರ್ಕಾರ ನೌಕರನ್ನು ಪರಿಗಣಿಸಿರ್ತಾರೆ, ಆದ್ರೆ ಕರ್ನಾಟಕ ರಾಜ್ಯ ದುರಾದೃಷ್ಟ ಸರ್ಕಾರ ನೌಕರನ್ನು ಪರಿಗಣಿಸ್ತಾ ಇಲ್ಲ. ಮತ್ತು ಈ ಒಂದು ಹೋರಾಟಕ್ಕೆ ನಮ್ಗೆ ಇಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಗೆ ಸಹಕಾರ ಕೊಟ್ಟ ನಮ್ ಜಲಗಾರರಿಗೆ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. बोलो प्रबुद्ध भारत के, बोलो डॉक्टर बाबा साहेब अंಬೇಡ್ಕರ್ ಗೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ಸಮಸ್ಯೆಗಳು ನೂರಾರು ಇದಾವೆ. ಆದ್ರೆ ಈ ದಿನ ಇವತ್ತು ದೇಶಾದ್ಯಂತ ಒಂದು ಮುಷ್ಕರ ಏನ್ ಮಾಡ್ತಾ ಇದ್ದೀವಿ, ಅದು ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಿಗೆ ಜಾರಿ ಮಾಡಬೇಕು. ಅದರೊಟ್ಟಿಗೆ ನಮ್ಮ ಒಂದು ಏನು ಡೈಲಿ ವೇಜ್ ದಿನಗೂಲಿ ನೌಕರರ ಕೆಲಸ ಮಾಡ್ತಾ ಇದ್ದೀರಿ ಅವ್ರನ್ನ ಕಾಯಂ ಮಾಡಬೇಕು ಅನ್ನೋದು ಒಂದು ವಿಚಾರ. ನಿಮ್ಗೆ ಚಿಕ್ಕದಾಗಿ ಒಂದು ವಿಚಾರ ಹೇಳ್ತೀನಿ, ತಾವು ಕೇಳಿ ತಿಳ್ಕೋಬಹುದು. ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅವ್ರ ವೇತನ ಲಕ್ಷಾಂತರ ರೂಪಾಯಿಲಿದೆ. ಅದನ್ನ ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ಪಾರ್ಲಿಮೆಂಟ್ ಅಲ್ಲಾಗ್ಲಿ ವಿಧಾನಸೌಧಲ್ಲಾಗ್ಲಿ ಯಾವುದು ಚರ್ಚೆನೇ ನಡೆಯಲ್ಲ, ಯಾವುದು ಹೋರಾಟನೇ ಇಲ್ಲ. ನಮ್ಮ ಅಕ್ಕಂಗಿಯರು, ನಮ್ಮ ತಾಯಂದ್ರು ಒಂದು 15,000 ರೂಪಾಯಿನ 36,000 ಹೆಚ್ಚಿಕೊಳ್ಳೋದಕ್ಕೆ ಎಳೆ ಮಕ್ಕಳನ್ನ ಹಾಕೊಂಡು ವರ್ಷಾನುಗಟ್ಲೆ ವಿಧಾನಸೌಧ ಮುಂದ್ಗಡೆ ಧರಣಿ ಮಾಡಿದ್ರು. ಏನು ಇವತ್ತಿನ ದಿನ ದಲಿತರ ಹೆಸರಲ್ಲಿ, ಹಿಂದುಳಿದವರ ಹೆಸರಲ್ಲಿ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಅವಾಗ ನಮ್ಮ ಅಕ್ಕಂಗಿಯರೆಲ್ಲನೂ ಫ್ರೀಡಂ ಪಾರ್ಕ್ ಅಲ್ಲಿ ಲಕ್ಷಾಂತರ ಜನ ಸೇರಿ ಹೋರಾಟ ಮಾಡಿದ್ರಿ. ಆ ಒಂದು ಜಾಗಕ್ಕೆ ದಿನೇಶ್ ಗುಂಡೂರಾವ್ ಅವರು, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಬರ್ತಾರೆ. ನಮ್ಮ ಸರ್ಕಾರ
ಅಧಿಕಾರಕ್ಕೆ ಬಂದ್ರೆ ಪತ್ರಕರ್ತರು ಇದನ್ನ ದಯವಿಟ್ಟು ಯಾವ ನ್ಯೂಸ್ ಹಾಕ್ತಿರೋ ಬಿಡ್ತಿರೋ ಇದನ್ನಂತೂ ಹಾಕಿ. ಈ 3 ಜನ ಮಹನೀಯರು ಒಂದ್ ಮಾತು ಕೊಡ್ತಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ 3 ತಿಂಗಳಲ್ಲಿ ದಿನಗೂಲಿ ನೌಕರರನ್ನ ಕಾಯಂ ಮಾಡ್ತೀರಿ ಅಂತಾರೆ. ಯಾಕೆ ಸ್ವಾಮಿ ಮಾಡ್ಲಿಲ್ಲ ನೀವು? ತಾವು ಅಧಿಕಾರದಲ್ಲಿ ಇಲ್ವಾ? ಆಯ್ತು, 24 ಗಂಟೆ 2.5 ವರ್ಷ ಕಳೆದಾಯ್ತು. ಆದ್ರೆ ಅವರ ಆಫೀಸ್ಗಾಗಿರ್ಬೋದು, ಅವ್ರ ಕಚೇರಿಗಾಗಿರ್ಬೋದು, ಪಿಟಪ್ ಕಾರ್ಡ್ಗಳು ಬೇಕಂತಂದ್ರೆ ಲಕ್ಷಾಂತರ ರೂಪಾಯಿ ಬಿಲ್ ಆಗಿರ್ತದೆ. ನಾನೇ ನೋಡ್ದೆ, ಹಿಂಗೆ ನೋಡ್ತಾನೆ ಅವನು ಶಾಮನೂರ್ ಶಿವಶಂಕರಪ್ಪನವನು ಹಿರಿಯರು, ಅವ್ರ ಬಗ್ಗೆ ಮಾತಾಡೋದು ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆದ್ರೂ ಒಂದು ವಿಚಾರ ಹೇಳ್ತೀನಿ. ಅವ್ರಿಗೆ ಅನಾರೋಗ್ಯ ಆಗಿರುತ್ತೆ, ತಿಳ್ಕೊಂಡ್ಬಿಟ್ಟಿರ್ತಾರೆ. ಸರ್ಕಾರದಿಂದ ಬಿಲ್ ಕೊಟ್ಟಿರ್ತಾರೆ 86,27,000 ರೂಪಾಯಿ ಬಿಲ್ ಕೊಟ್ಟಿರ್ತಾರೆ. ಯಾರ ದುಡ್ಡು? ನಮ್ಮ ದುಡ್ಡು. ಯಾರಿಗೆ? ಶಾಮನೂರ್ ಶಿವಶಂಕರಪ್ಪನವ್ರಿಗೆ 86,26,000 ರೂಪಾಯಿ ಸರ್ಕಾರಿ ಬಿಲ್ ನಮ್ಮ ತೆರಿಗೆ ದುಡ್ಡು ಕಟ್ಟಿರ್ತಾರೆ. HM ರೇವಣ್ಣವರು ಆ ಪಟ್ಟಿ ದೊಡ್ಡದಾಗಿದೆ. HD ರೇವಣ್ಣವ್ರು ಸಹ ಇದ್ದಾರೆ. ಆ ಪಟ್ಟಿ ತೆಗೆದು ನೋಡ್ಬೋದು ನೀವು. ಕೋಟ್ಯಾಂತರ ರೂಪಾಯಿ ನಮ್ಮ ದುಡ್ಡು ಅವರು ಅವ್ರ ಸ್ವಂತ ಉಪಯೋಗಿಸ್ಕೊಂಡಿರ್ತಾರೆ. ನಮ್ಮ ಅಕ್ಕ ತಂಗಿ ಕೇಳ್ತಿರೋದೆಷ್ಟು? 36,000 ರೂಪಾಯಿ. ಇದನ್ನ ಹೆಚ್ಚು ಮಾಡೋದಕ್ಕೆ ಸರ್ಕಾರಕ್ಕೆ, ಈ ನಾಲಾಯಕ ಸರ್ಕಾರಕ್ಕೆ ಅವ್ರಿಗೆ ಬಜೆಟ್ ಅಲ್ಲ, ಯೋಗ್ಯತೆ ಇಲ್ಲ. ಬಡವರ ಪರ ನಿಲ್ಲೋದಕ್ಕೆ ಯೋಗ್ಯತೆನೇ ಇಲ್ಲ ಅವ್ರಿಗೆ. ಇನ್ನೊಬ್ರು ಮಹನೀಯರು ಅವಾಗ್ಲೇ ನಮ್ಮ ಕಿಲ್ಲೋಳಿ ಸತೀಶ್ ಅವ್ರು ಹೇಳ್ತಾ ಇದ್ರು ವಿಶ್ವಗುರು ಅಂತ. ಹೌದು ಸ್ವಾಮಿ, ತಾವು ಯಾವ್ದ್ರಲ್ಲಿ ವಿಶ್ವಗುರು ಹೇಳಿ? ನಮಗೂ ನನ್ನ ಭಾರತ ದೇಶ ವಿಶ್ವಗುರು ಆಗ್ಬೇಕಂತ ಆಸೆ ಇದೆ. ಯಾವ ಲೆಕ್ಕದಲ್ಲಿ ವಿಶ್ವಗುರು ಆಗ್ಬೇಕು? ಬಡವರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಒಂದು ಕಲ್ಯಾಣ ಯೋಜನೆ ರೂಪಿಸಿ ಅವ್ರನ್ನ ಮುಂದೆ ತನ್ನಿ. ಅದು ವಿಶ್ವಗುರು ತಾಕತ್ತು. ಅದು ಬಿಟ್ಬಿಟ್ಟು ಸರ್ಕಾರಿ ಜಾಗವನ್ನ ಇನ್ಫೋಸಿಸ್ ಕೊಡ್ತೀರಿ ಬೆಂಗಳೂರಲ್ಲಿ. ಆ ಮುಖ್ಯಸ್ಥರು ಹೇಳ್ತಾರೆ, ನಾರಾಯಣ ಮೂರ್ತಿ ಅವರು, 12 ಗಂಟೆ ದುಡಿದ್ರೆ ಏನೂ ಆಗಲ್ಲ ಅಂತ. ಯಾಕಪ್ಪ? ನೀನು ಕೊಟ್ಟಿರೋ ಜಾಗನ 200 ಕೋಟಿಗೆ ಮಾಡ್ಕೊಂಡಿದ್ದೆ ನೀನು. ನಾನು ಹೇಳ್ತಿರೋದಲ್ಲ, ಇದು ಪತ್ರಿಕೆಯಲ್ಲಿ ಬಂದಿದೆ, ಮೀಡಿಯಾದಲ್ಲಿ ಬಂದಿದೆ. ಸರ್ಕಾರಿ ಜಾಗನ ನೀವು 200 ಕೋಟಿಗೆ ಮಾರ್ಕೊಂತೀಯ ನೀನು, ನಾರಾಯಣ ಮೂರ್ತಿ. ಅಲ್ಲೋ ಇಲ್ಲ ಅಲ್ಬದು ಹುಡುಗ ಸ್ಕೂಲ್ ಕೊಟ್ಬಿಟ್ರೆ ಮಹಾದಾನಿಗಳು ಅಂತ ಹೆಸರು. ಅದೇ ನಮ್ಮ ನರೇಂದ್ರ ಮೋದಿ ಸಾಹೇಬರು ಇನ್ನೊಂದು ಹೇಳ್ತಾರೆ, ಏನದು, ನಮ್ಮ ದೇಶಕ್ಕೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆದು ನಿಮಗೆ ಏನಾದ್ರು ಯೋಗ್ಯತೆ ಇದ್ದರೆ ನರೇಂದ್ರ ಮೋದಿ ಅವರೇ ಒಂದು ಹೊಸ ಯೋಜನೆ ರೂಪಿಸಿ. ಯಾರೋ ಹುಟ್ಟಾಕಿದ ಮಗುಗೆ ನೀವೇನ್ರಿ ಹೆಸರು ಬದಲಾವಣೆ ಮಾಡೋದು? ಏನದು ವಿಬಿಜಿ ರಾಮ್ಜಿ ಅಂತೆ. ಏನು ವಿಬಿಜಿ ರಾಮ್ಜಿ ಅಂದ್ರೆ? ವಿಕಸಿತ ಭಾರತ್ ರೋಜ್ಗಾರ್ ಅಜೀವಕ ಗ್ಯಾರಂಟಿ ಸ್ಕೀಮ್ ಅಂತೆ. ಅಜೀವಕ ಅಂದ್ರೆ ಏನ್ ಗೊತ್ತಾ ತಮಗೆ? 6ನೇ ಶತಮಾನದಲ್ಲಿ ಮಹಾವೀರ ಕಾಲದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರು, ಅವ್ರನ್ನ ಅಜೀವಕರು ಅಂತ ಇದ್ರು. ಅಲ್ಲಿಂದ ಭಿಕ್ಷಾಟನೆ, ಕೂಲಿ ಕಾರ್ಮಿಕರು ಭಿಕ್ಷಾಟನೆಕಾರರ ತಮ್ಮ ಒಂದು ಎಲ್ಲಾ ನಾಯಕರು ಮಾತಾಡ್ತೀರಿ ಚುನಾವಣೆಗಳಲ್ಲಿ. ಅದಕ್ಕೆ ಹೇಳೋದು, ಧರ್ಮದ ಹೆಸರಲ್ಲಿ ತಮ್ಮ ಮತ ಮಾಡ್ಕೋಬೇಡ್ರಿ. ನಮ್ಮ ಪರವಾಗಿ ಯಾರು ನಿಲ್ತಾರೆ, ಯಾವ್ದೋ ಪಕ್ಷ ಆಗಿರ್ಬೋದು, ನಮ್ಮ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಯಾವ ನಾಯಕ ನಿಲ್ತಾನೆ, ಅದು ಯಾವ್ದೋ ಪಕ್ಷ ಆಗಿರ್ಬೋದು, ಆ ಪಕ್ಷಕ್ಕೆ ಮತ ಕೊಡ್ಬೇಕು ನಾವು. ಅದಾದ್ಮೇಲೆ ಈಗ ಸಬ್ಜೆಕ್ಟ್ ತುಂಬಾ ದೊಡ್ಡದಾಗಿದೆ. ಯಾವಾಗ ಶಂಕರನ್ ಹೇಳ್ತಾ ಇದ್ರು, ಗೋಮಾಳ ಮುಳಬಾಗಲ್ ತಾಲೂಕಿನಲ್ಲಿ 106 ಎಕರೆ ಗೋಮಾಳ ಇದೆ. ಆ ಗೋಮಾಳ ತಾಲೂಕು ಆಡಳಿತ, ಜಿಲ್ಲಾಡಳಿತ ಯಾರಿಗೆ ಮಂಜೂರು ಮಾಡಬೇಕು? ಇಲ್ಲಿರೋ ಬಡವರಿಗೆ ಮಂಜೂರು ಮಾಡಬೇಕು. ಇಲ್ಲಿ ಏನಾಗ್ತದೆ, ದೇವರಸಂದ್ರ ಪಂಚಾಯತಿಯಲ್ಲಿ ಎಲ್ಲಾ ದಾಖಲೆಗಳಿದೆ. ಅದ್ರ ಬಗ್ಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಕೇಳಿಸ್ಕೋಬೇಕು ವಿಚಾರನ. ತಾವು ಗಾರ್ಡನ್ ಇಲ್ಲದೆ ವಿದ್ಯೆಯಲ್ಲಿದ್ರು ತಮ್ಮ ಕಿವಿ ಈ ಕಡೆ ಕೊಟ್ಟು ಕೇಳಿಸ್ಕೋಬೇಕು. ಯಾರ್ಯಾರು ಶಾಮೀಲಾಗಿದ್ದಾರೆ, ಎಷ್ಟು ಕೋಟ್ಯಾಂತರ ರೂಪಾಯಿಗೆ ಡೀಲ್ ಆಗಿದೆ, ಎಲ್ಲಾ ದಾಖಲೆಗಳಿದೆ. ಮುಂದಿನ ದಿನದಲ್ಲಿ ಆ ವಿಚಾರ ಇಲ್ಲೇ ನಾವು ಮಾತಾಡ್ತೀರಿ, ಸ್ಟ್ರೈಕು ಮಾಡ್ತೀರಿ. ಈ ಒಂದು ಕಾರ್ಯಕ್ರಮ ನಿಲ್ಲೋದು ನಮ್ಮ ಅಕ್ಕ ತಂಗಿರ ಪರವಾಗಿ. ಹಾಗಾಗಿ ನಮ್ಮ ಅಕ್ಕ ತಂಗಿರ ಹೋರಾಟ ಏನಿದೆ, ಅವ್ರ ಹೋರಾಟಕ್ಕೆ ಒಂದು ಜಯ ಸಿಗ್ಲಿ. ಈ ಕಂಚಿನ ಕಿವಿ NHR ಸರ್ಕಾರಗಳು, ಅದು ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಎರಡೂ ಸರ್ಕಾರಗಳು ಈಗಲಾದ್ರೂ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನಮ್ಮ ಅಕ್ಕ ತಂಗಿರನ್ನ ಕಾಯಂ ಮಾಡ್ರಪ್ಪ. ಇದೇ ನನ್ನ ಬೇಡಿಕೆ. ಜೈ ಹಿಂದ್, ಜೈ ಭಾರತ್. ಬೆಳೆದಿರುವ ಅಕ್ಕ ತಂಗಿಯರೇ, ವಿದ್ಯಾರ್ಥಿ ಯುವಜನರೇ, ಸಂಘಟನೆಗಳ ನಾಯಕರೇ, ಮೀಡಿಯಾ ಮಿತ್ರರೇ, ಏನು ನಾವು ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರು ನಾವು ತಾಲೂಕ್ ಆಫೀಸ್ ಮುಂದೆ ಅಥವಾ ರಸ್ತೆಯಲ್ಲಿ
ಅಥವಾ ಇನ್ನೊಂದು ಕಡೆ ಸತ್ಯಾಗ್ರಹ, ಪ್ರತಿಭಟನೆ, ಮುಷ್ಕರ ಅನ್ನೋದು ಕಂಟಿನ್ಯೂಷನ್ ಬಂದ್ಬಿಟ್ಟಿದೆ. ಆದ್ಮೇಲೆ ಏನು ಇವತ್ತಿನ ದಿನ ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು, ಆಶಾ ವರ್ಕರ್ರು, ಆಶಾ ಕಾರ್ಯಕರ್ತರು ಇವರೆಲ್ಲಾನು ಸುಮಾರು ನಮಗೆ ಅನುಭವ, ನಮಗೆ ಗೊತ್ತಾದ ವರ್ಷದಿಂದ 20 ವರ್ಷಗಳಿಂದ ಇದೇ ರೀತಿ 3,000ದಿಂದ 4,000, 5,000 ಮೋಸ್ಟ್ಲಿ ಇವತ್ತು ಅಂಗನವಾಡಿಯವರಿಗೆ 10,000 ಬರ್ಬೋದು, ಆಶಾ ಅವ್ರಿಗೆ ಒಂದು 5,000 ಬರೋದು. ಗ್ರಾಮ ಪಂಚಾಯತ್ ಅವರು ಸಹ 20 ವರ್ಷ ದುಡಿದಿರೋ ನಮ್ಮ ಸ್ನೇಹಿತರೆಲ್ಲ ಗ್ರಾಮ ಪಂಚಾಯತ್ ನೌಕರರು ನಮ್ಮ ಜೊತೆಲಿದ್ದಾರೆ. ಅವ್ರಿಗೆ 15,000, 14,000 ಬಂದ್ರೆ ಯಾವ ರೀತಿ ಇವ್ರ ಜೀವನ? ಸುಪ್ರೀಂ ಕೋರ್ಟ್ ಒಂದ್ ಹೇಳುತ್ತೆ, ಕನಿಷ್ಠ ಮನುಷ್ಯ ಬದುಕಬೇಕಾದ್ರೆ 36,000 ಬೇಕು, 36,000 ತಿಂಗಳು ಬೇಕು ಅಂತ. ಅದೇ ರೀತಿ ನಮ್ಮ ಡಿಮ್ಯಾಂಡು ಸುಮಾರು ವರ್ಷದಿಂದ, ಸುಮಾರು ಹೋರಾಟಗಳಲ್ಲಿ ನಮ್ಮ ಪಾರ್ಲಿಮೆಂಟ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ನಾವು ನಮ್ಮ ಹೋರಾಟ ಈ ರೀತಿ ಇದೆ. ಏನು ಕನಿಷ್ಠ ವೇತನ 36,000 ಏನು ಈ ಸ್ಕೀಮ್ ವರ್ಕರ್ಸ್ಗೆ ಮಾಡಿ ಮತ್ತೆ ಅವ್ರನ್ನ ಕಾಯಂಗೊಳಿಸಿ ಅನ್ನೋದು ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಅವರು ಏನು ನಮ್ಮ ಪ್ರತಿಭಟನೆಗೆ ಒಂದು 500 ರೂಪಾಯಿ ಇರ್ಬೋದು ಅಥವಾ 1,000 ಇರ್ಬೋದು. ಆದ್ಮೇಲೆ ಯಾವ ರೀತಿ ಮೊನ್ನೆ ವಿಧಾನಸೌಧ ಅಥವಾ ವಿಧಾನ ಏನು ನಮ್ಮ ಶಾಸಕರು ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಅವ್ರದ್ದು ಏನು ಶಾಸಕಾಂಗದಲ್ಲೇ ಏನು ಅವ್ರ ವೇತನ ಲಕ್ಷಾಂತರ ರೂಪಾಯಿ ರೈಸ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕ್ ಶಾಸಕರು ಇರ್ಬೋದು, ಅದು MP ಇರ್ಬೋದು, ಪಾರ್ಲಿಮೆಂಟ್ ಅಸೆಂಬ್ಲಿ ಯಾರಾದ್ರೂ ನಿಮ್ ಬಗ್ಗೆ ಏನಪ್ಪಾ ಈ ರೀತಿ 10,000 ಬರ್ತಾ ಇದೆ, ಅವ್ರಿಗೆ ಯಾವ ರೀತಿ ಬದುಕುವಂತ ಯಾವುದೇ ಶಾಸಕರು, ಯಾವುದೇ ಅಥವಾ MP ರವರು ನಿಮ್ ಬಗ್ಗೆ, ಗ್ರಾಮ ಪಂಚಾಯತಿ ನೌಕರರು ಇರ್ಬೋದು, ಅಥವಾ ಅಂಗನವಾಡಿ ಇರ್ಬೋದು, ಅಥವಾ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಈ ಕಡೆ ಏನು ಇವರೆಲ್ಲಾ ಸೇರೇನು 15,000-16,000 ರೂಪಾಯಿ ವೇತನದಲ್ಲಿ ದುಡ್ತಾರೆ. ಎಂತವ್ರು ಅದೂನು MA ಲಾಯರ್ಸು, PhDಗಳು, ಒಳ್ಳೆ ಪದವೀಧರರೇ ಯಾವ ರೀತಿ ಜೀವನ ಮಾಡೋದು? ಇದ್ರ ಬಗ್ಗೆ ನಾವು ಸಂಘಟನಾಕಾರರು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಇವತ್ತಿನ ಮುಷ್ಕರ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲೋ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಯಾರು ಮಾತಾಡೋಕೆ ದಮ್ಮಿಲ್ಲ, ಯಾರು ಮಾತಾಡ್ತಾ ಆದ್ಮೇಲೆ. ಅದರಿಂದ ನಾವು ಈ ಮುಷ್ಕರವನ್ನು ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಎಲ್ಲಾ ಸಂಘಟನೆಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ನಿಮಗೆ ಏನು ಈ ಮುಷ್ಕರದ ಮುಖಾಂತರ ಅಂಗನವಾಡಿನವರಿಗೆ ಕನಿಷ್ಠ ವೇತನ 36,000 ಜಾಸ್ತಿ ಆಗ್ಬೇಕು. ಅದೇ ರೀತಿ ಗ್ರಾಮ ಪಂಚಾಯತ್ ನೌಕರಿಗೆ ಏನು ಅವ್ರಿಗೂ ಕನಿಷ್ಠ ವೇತನ ಅಥವಾ ನೇಮಕಾತಿ ಪರ್ಮನೆಂಟ್ ಮಾಡ್ಬೇಕು. ಆಶಾ ವರ್ಕರ್ಸು ಮತ್ತೆ ಬಿಸಿಯೂಟ ಇವ್ರಿಗೂ ನೇಮಕಾತಿ ಮತ್ತು ಏನು ವೇತನ ಜಾಸ್ತಿ ಆಗ್ಬೇಕು ಅಂತ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ, ಅದೇ ರೀತಿ ಸ್ಥಳೀಯ ಸಮಸ್ಯೆಗಳಾದ ಕೋಲಾರ ಮತ್ತು ಮುಳಬಾಗಿಲಲ್ಲಿ ಏನು ಬಲವಂತ ಅರಣ್ಯ ಒತ್ತುವರಿ ಏನಿದೆ, ಅರಣ್ಯಾಧಿಕಾರಿ ದೌರ್ಜನ್ಯವಾಗಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನ ಏನು ಇದು ನಿಲ್ಬೇಕು. ಅದೇ ರೀತಿ ತಾಲೂಕಲ್ಲಿ ಈ 4-5 ವರ್ಷದಲ್ಲಿ ಸುಮಾರು 15 ಲಕ್ಷ ಅರ್ಜಿಗಳು ಏನು ಉಳುಮೆ ಮಾಡೋ ರೈತರು 15 ಲಕ್ಷ ಅರ್ಜಿ ಹಾಕಿದ್ದಾರೆ. ಅವ್ರಿಗೆ ಇದುವರೆಗೂ ಸಾಗುವಳಿ ಕೊಟ್ಟಿಲ್ಲ. ಸಾಗುವಳಿ ಕೊಡಬೇಕಾದ್ರೆ ಲಕ್ಷಾಂತರ ರೂಪಾಯಿಗಳು ಬಯಸ್ತಾ ಇದ್ದಾರೆ ತಾಲೂಕಿನ ಅಧಿಕಾರಿಗಳು. ಇದೆಲ್ಲ ನಿಲ್ಬೇಕು. ಉಳುವವನಿಗೆ ಏನು ಈಗ 14,000 ಏನಿದೆಯೋ ಅದು ಬೇರೆ ರದ್ದು ಮಾಡ್ಬಿಡ್ತೀವಿ. ನಮ್ಮಲ್ಲಿ ಭೂಮಿ ಲಭ್ಯವಿಲ್ಲ ಭೂಮಿ ಅಂತ. ಅದನ್ನ ಏನ್ 14,000 ರದ್ದು ಮಾಡಿದಾರೋ ಅದನ್ನು ಪುನಃ ಸೇರಿಸ್ಕೊಂಡು ಎಲ್ಲಾ ರೈತರಿಗೂ ಸಾಗುವಳಿ ಕೊಡ್ಬೇಕು. ಮತ್ತೆ ಏನು ಪೋಡಿ ಸರ್ಕಾರ, ಕೃಷ್ಣ ಬೈರೇಗೌಡ ಏನು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಆ ಕೃಷ್ಣ ಬೈರೇಗೌಡ ಒಬ್ಬರು ಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತರ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಭೂಮಿ ಬಗ್ಗೆ ಮಾತಾಡೋರಿಲ್ಲ. ಅವ್ರು ಏನ್ ಹೇಳಿದ್ರು ಇಲ್ಲ, ಅಯ್ಯೋ ಬಿಡಪ್ಪ, ಅದು ಪೇಪರ್ ಅಲ್ಲಿ ಇರುತ್ತೆ, ಕೃಷ್ಣ ಬೈರೇಗೌಡ ಅಲ್ಲಿ ಇಲ್ಲೇನಾಗುತ್ತೆ ನಮ್ಮ ಬಡ್ದಳಿದಾರೆ. ಅದನ್ನು ಪೋಡಿಗಳು ತುಂಬಾ ಮಂದಗತಿಯಲ್ಲಿ ಕೋಡಿಗಳು ಸಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ತಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಬರುವ ಎಲ್ಲಾ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ಪಕ್ಷದ ನಾಯಕರು ಬರ್ತಾರೆ, ಒಳಗ್ ಕೂತ್ಕೊಳ್ತಾರೆ, ಮಾಡಿಸ್ಕೊಂಡು ಹೋಗ್ತಾರೆ. ಕಾಮನ್ ರೈತರು ಯಾರ್ದು ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಆದ್ಮೇಲೆ ಅದಕ್ಕೆ ಮುಂದೊಂದಿನ ದಿನ ಇದು ಕೇಂದ್ರ ಸರ್ಕಾರದ ಮುಷ್ಕರ, ಅದನ್ನ ಸ್ಥಳೀಯ ಸಮಸ್ಯೆಗಳು ಜಾಸ್ತಿ ಮಾತಾಡಕ್ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ರೈತರ ಸಮಸ್ಯೆಗಳ ಬಗ್ಗೆ, ಸಾಗುವಳಿ ಚೀಟಿ ಬಗ್ಗೆ, ದುರಸ್ತಿ ಬಗ್ಗೆ, ಏನು ಬೆಲೆ, ರೈತರ ಒಂದು ಕಳಪೆ ಬಿತ್ತನೆ ಬೀಜ, ಕಳಪೆ ನರ್ಸರಿ, ಇಂಥವುಗಳ ಬಗ್ಗೆ ಮುಂದಿನ ದಿನ ನಿರಂತರವಾಗಿ ನಾವಿಲ್ಲಿ ಅನಿರ್ದಿಷ್ಟವಾದ ವರದಿ, ಅನಿರ್ದಿಷ್ಟವಾದ ಮುಷ್ಕರ, ಇಲ್ಲೇ ನಾವು ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗೋವರೆಗೂ 1 ತಿಂಗಳಾಗ್ಲಿ. ನಮ್ಗೆಲ್ಲ ಗೊತ್ತು, ಮುಂದೊಂದ್ ದಿನ ನಾವು ನಮ್ಮ ಗೋಪಾಲಣ್ಣ ನಾವೆಲ್ಲ ಸೇರಿ 3 ತಿಂಗಳ ಸತ್ಯಾಗ್ರಹ ಮಾಡಿದ್ವಿ. ಅದೇ ರೀತಿ ಮುಂದಿನ ದಿನ ಏನು ಭೂಮಿ ಬಗ್ಗೆ ಅಥವಾ ಪೋಡಿ ಬಗ್ಗೆ ಅಥವಾ ಕಳಪೆ ಬೀಜ ನರ್ಸರಿ, ಏನ್ ರೈತರು ಯಾರಿಗೂ ಗೊತ್ತಾಗ್ತಲ್ಲ, MLA MP ಯಾರು ಮಾತಾಡೋದಿಲ್ಲ. ಕಳಪೆ ಬೀಜ, ಕಳಪೆ ನರ್ಸರಿ
ಬೆಳೆನೇ ಬರಲ್ಲ, ಬೆಳೆ ಬೆಳಿತೀವಿ, ಬೆಳೆ ಬರಲ್ಲ ಲಾಸ್ಟ್ ಅಲ್ಲಿ. ಇಂಥದ್ ವಿರುದ್ಧ ಇನ್ನೊಂದ್ ದಿನ ನಾವು ಇದೇ ತಾಲೂಕ್ ಕಚೇರಿ ಮುಂದೆ ನಮ್ಮ ಏನು ಇಲ್ಲಿ ಏನ್ ಸೇರಿದ್ದೀವಿ, ನಮ್ಮ ದಲಿತ ಸಂಘಟನೆಗಳು, ಹಸಿರು ಸೇನೆಯವರು, ಇನ್ನು ಎಲ್ಲರ ನೇತೃತ್ವದಲ್ಲಿ ನಾವು ಮುಂದಿನ ದಿನ ಇಲ್ಲಿ CPM ನೇತೃತ್ವ ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಮಾತಾಡಕ್ಕೆ ನನ್ಗೆ ಅವಕಾಶ ಕೊಟ್ಟ ನಿಮ್ಮ ರೀತಿಯ ಅಕ್ಕ ತಂಗಿಯರೇ, ಬೇಕೇ ಬೇಕು, ಕಾರ್ಮಿಕರ ಲೇಬರ್ ಕೋಡ್ ರದ್ದಾಗಬೇಕು, ಅಂಗನವಾಡಿ ಕಾರ್ಯಕರ್ತರ ಕಾಯ ಮಾಡಲೇಬೇಕು, ಗ್ರಾಮ ಪಂಚಾಯತ್ ನೌಕರನ ಕಾಯ ಮಾಡಲೇಬೇಕು. ಈ ದಿನ ಇಡೀ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನೆಲ್ಲ ಬೀದಿ ಪಾಲು ಮಾಡಿ ಇವತ್ತು ನಮಗೆ ಕೇಂದ್ರ ಸರ್ಕಾರ ಸರಿಯಾಗೂ ಕೂಡ ಸ್ಪಂದಿಸ್ತಾ ಇಲ್ಲ. ಕೃಷಿ ಕಾಯ್ದೆಗಳಾಗಿರ್ಬೋದು, ಕಾರ್ಮಿಕರ ಕಾಯ್ದೆ ಆಗಿರ್ಬೋದು, ಅಂಗನವಾಡಿ ಎಲ್ಲಾ ಸಮಸ್ಯೆಗಳು ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಇದೇ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡುವಾಗ ಇದೇ ಕೇಂದ್ರ ಸರ್ಕಾರದ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಮ್ಮ ನಾಯಕರು ಡೆಲ್ಲಿಯಲ್ಲಿ ಮಾತಾಡುವಾಗ ನಿಮ್ಮ ಡಿಮ್ಯಾಂಡ್ಸ್ ಏನಿದೆಯೋ ಆ ಡಿಮ್ಯಾಂಡ್ಸ್ ಅನ್ನ ಸಂಸತ್ ಭವನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನೀವು ನೋಡ್ತಾ ಇದ್ರಿ, ಸಂಸತ್ ಭವನದಲ್ಲಿ ಯಾವ ಕಾರ್ಮಿಕರ, ಯಾವ ಅಂಗನವಾಡಿಯವರ ಬಗ್ಗೆ ಚರ್ಚೆ ಮಾಡಿಲ್ಲ. ಒಂದು, ಅದ್ರ ಜೊತೆಗೆ ಕೇಂದ್ರ ಸರ್ಕಾರ 4 ಲೇಬರ್ ಕೋಡ್ ಅನ್ನು ಜಾರಿ ಮಾಡಿದೆ. ಅದನ್ನ ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದೀವಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ, ಆ ಲೇಬರ್ ಕೋಡ್ಗಳನ್ನ ನಿಮ್ಮ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ, ಅದನ್ನ ಮಾಡಬೇಕು. ಆದ್ರೆ ಇವತ್ತು ದೇಶದಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಿ ಮಂತ್ರಿಗಳ ನರೇಂದ್ರ ಮೋದಿ ಸಾಹೇಬ್ರು ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ಪ್ರತಿಯೊಬ್ಬ ಯುವಕರಿಗೆ 1 ವರ್ಷಕ್ಕೆ 2 ಕೋಟಿ ಸೃಷ್ಟಿ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಇದೇ ದೇಶದಲ್ಲಿ ಫಾರಿನ್ ನಲ್ಲಿ ಬ್ಲಾಕ್ ಮನಿ ಇದೆ, ಲಕ್ಷಾಂತರ ಬ್ಲಾಕ್ ಮನಿ ಫಾರಿನ್ ನಲ್ಲಿ ಇದೆ. ಅದನ್ನ ತಂದು ಪ್ರತಿಯೊಬ್ಬರ ಭಾರತ ದೇಶದ ಖಾತೆಗೆ, ಪ್ರತಿಯೊಬ್ಬ ವ್ಯಕ್ತಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಇದೇ ದೇಶದ ಪ್ರಧಾನಿ ಮಂತ್ರಿಗಳು ದೇಶದಲ್ಲಿ ದಿಲ್ಲಿಯ ಸಂಘಿ ಬಾರ್ಡರಲ್ಲಿ ದೊಡ್ಡ ಮಟ್ಟ ರೀತಿ ರಾಜಸ್ಥಾನ, ಇಡೀ ಭಾರತ ದೇಶದ ರೈತರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಅವರ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಅಲ್ಲಿನ ಚಳಿಗೆ, ಅಲ್ಲಿನ ಕ್ಲೈಮೇಟ್ಗೆ ಸಾವಿರಾರು ಜನ ನಮ್ಮ ರೈತರು ತೀರ್ಕೊಂಡ್ರು. ಆದ್ರೆ ದೇಶದ ಪ್ರಧಾನಿ ಮಂತ್ರಿಗಳು ನಾವು ಮುಂದಿನ ದಿನಗಳಲ್ಲಿ ಸಂಸತ್ ಭವನದಲ್ಲಿ ಚರ್ಚೆ ಮಾಡಿ ಕೃಷಿ ಕಾಯ್ದೆಗಳನ್ನ ವಾಪಸ್ ತಕೊಂತೀವಿ ಅಂತ ಹೇಳಿದ್ರು. ಆದ್ರೆ ಭಾರತದ ದೇಶದ ಪ್ರಧಾನಿ ಮಂತ್ರಿಗಳು ಮಾತಾಡಿರೋದು ಕೇವಲ ಅವರು ಮಾತಾಡಿದ ಯಾವುದೂ ಮಾಡಿಲ್ಲ. ಇಡೀ ದೇಶವನ್ನ, ಇಡೀ ಕಾರ್ಪೊರೇಟ್ ಕಂಪನಿಗಳನ್ನ, ಇಡೀ ಕಾರ್ಮಿಕರನ್ನ ಇವತ್ತು ಕಂಪನಿಗಳನ್ನ ಖಾಸಗೀಕರಣ ಮಾಡಿ ಟಾಟಾ ಬಿರ್ಲಾ, ಅಂಬಾನಿಗೆ ಇವತ್ತು ಮಾರಾಟ ಮಾಡಿದ ನಮ್ಮ ದೇಶವನ್ನ ನಾಚಿಕೆ ಆಗಬೇಕು ಪ್ರಧಾನಿ ಮಂತ್ರಿಗಳಿಗೆ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ದೆ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಜನರ ಪರವಾಗಿ ಕಾಯ್ದೆಗಳನ್ನ ಜಾರಿ ಮಾಡಬೇಕು. ನೀವು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಜಾರಿ ಮಾಡ್ತಿದ್ರಿ. ಯಾಕೆ ನಮ್ಮ ಪ್ರಶ್ನೆ? ಯಾಕೆ ಅಂದ್ರೆ ಚುನಾವಣೆಗಳು ಬರುವ ಸಂದರ್ಭದಲ್ಲಿ ಇದೇ ಟಾಟಾ ಬಿರ್ಲಾ, ಇದೇ ಮುಖೇಶ್ ಅಂಬಾನಿ ಇವರಿಗೆ ಚುನಾವಣೆ ಖರ್ಚು ಮಾಡಕ್ಕೆ ಹಣ ಕೊಡೋದು ಕಾರ್ಪೊರೇಟ್ ಕಂಪನಿಗಳ ಮಾಲೀಕರು. ನಿಮ್ಗೆ ಗೊತ್ತಿರಲಿ, ಇದೇ ಕಾರ್ಪೊರೇಟ್ ಕಂಪನಿಗಳ ಎಷ್ಟು ಅವ್ರದ್ದು ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ. ಇದೇ ದೇಶದ ನಮ್ಮ ಕರ್ನಾಟಕದ ಕಿಂಗ್ ಫಿಶರ್ ಬ್ರ್ಯಾಂಡ್ ವಿಜಯ್ ಮಲ್ಯ ಹತ್ರ 9,000 ಕೋಟಿ ಸಾಲ ಮಾಡಿದ್ರು, ಬಡ್ಡಿ ಸೇರಿದ 13,000 ಕೋಟಿ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಇಲ್ಲಾರೋ ಮುಳಬಾಗಲು, ಒಡ್ಡಲ್ಲಿ, ಎಲ್ಲೋ ಒಂದ್ ಕಡೆ ಬ್ಯಾಂಕ್ ಅಲ್ಲಿ ಅಥವಾ ಯಾವ್ದೋ ಕೆಲವು ಬ್ಯಾಂಕ್ಗಳಿದಾವೆ, DCC ಬ್ಯಾಂಕ್, ಧರ್ಮಸ್ಥಳ ಬ್ಯಾಂಕ್ಗಳು, ಇದ್ರಲ್ಲಿ ಸಾಲ ಮಾಡಿದ್ರೆ ಅಲ್ಲಿ ಮನೆಯಲ್ಲಿ ಯಾರೋ ಸತ್ತೋಗಿದ್ರು ಪರವಾಗಿಲ್ಲ, ಅವ್ರಿಗೆ ದುಡ್ಡು ಕಟ್ಲೇಬೇಕು. ಅದನ್ನ ನಾವು ಕೇಳ್ತಾ ಇದೀವಿ. ಇವತ್ತು ಸರ್ಕಾರಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದೀವಿ? ಚುನಾವಿತ MLAಗಳು, MP ಯಾರ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ? ಆದ್ರೆ ಚುನಾವಣೆಗೆ ಬಂದಾಗ ಮಾತ್ರ ವ್ಯಕ್ತಿಗಳು ಆಶ್ವಾಸನೆ ನೀಡ್ತಾ ಇದಾರೆ, ಆದ್ರೆ ರೈತರು, ಕಾರ್ಮಿಕರ ಪರವಾಗಿ ಮಾಡ್ತಾ ಇಲ್ಲ. ಈಗ ನಾವು ಕೇಳ್ತಾ ಇದೀವಿ, ಇಡೀ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ CITU ಸಂಘಟನೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತನ ಕಾಯಂ ಮಾಡಿ ಕನಿಷ್ಠ ತಿಂಗಳಿಗೆ 36,000 ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದೆ, ಇದುವರೆಗೂ ಕೊಟ್ಟಿಲ್ಲ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ನೌಕರ ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಯ ಕೆಲವು ಅಧ್ಯಕ್ಷರು, ಕೆಲವು ಗ್ರಾಮ ಪಂಚಾಯತ್ ಮೆಂಬರ್ಗಳು ಯಾವ ರೀತಿ ಒಬ್ಬ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳನ್ನ, ಒಬ್ಬ ಕಸ ಹೊಡೆಯೋರ್ನೋ ಅಥವಾ ಏನ್ ಬೇಕೋ ಬಳಸ್ಕೋಬಹುದು, ಅವನ್ನ ಎಂತ ಕೆಲಸಕ್ಕೆ ಬಳಸ್ಕೋಬಹುದು, ಆದ್ರೆ ಅಂತವ್ರನ್ನ
ಊರಿನ ಕಾಯವನ್ನ ಇವತ್ತು ಕಾಯಂ ಮಾಡಲ್ಲ. ಇವೆಲ್ಲ ಇಟ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ವಿದ್ಯಾರ್ಥಿ ಸಂಘಟನೆ ಭಾರತ ವಿದ್ಯಾರ್ಥಿ ಪರಿಷತ್ತು ನಿಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದೀವಿ. ಇವತ್ತು ಸಂಸತ್ ಭವನದಲ್ಲಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಸರಿಯಾಗಿ ಬಜೆಟ್ ಕೊಡ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿ ಇವತ್ತು ಕರ್ನಾಟಕದ ಕೇವಲ ಒಂದು ರಾಜ್ಯದಲ್ಲಿ ಮಾತ್ರ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಓಪನ್ ಮಾಡಿ ಸರಿಸುಮಾರು 46,000 ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಇವತ್ತು ಬಂದಿದೆ. ಇದೇ ಮುಳಬಾಗಿಲು ತಾಲೂಕಲ್ಲಿ ಗೌರ್ಮೆಂಟ್ ಶಾಲೆಗಳು ಮುಚ್ಚಿದ್ದಾರೆ. ನಾವೆಲ್ಲ ರೈತರ ಮಕ್ಕಳು, ಕೂಲಿಕರ ಮಕ್ಕಳು, ಬಡ ರೈತರ ಮಕ್ಕಳು, ನಮ್ಗೆ ಒಂದೊತ್ತು ಊಟ ತಿನ್ನಕ್ಕೆ ಕಷ್ಟ ಇದೆ. ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು. ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯಕ್ ನೀರಿಲ್ಲ, ಶೌಚಾಲಯ ಇಲ್ಲ, ಟೀಚರ್ಸ್ ಇಲ್ಲ, ಕೇವಲ ಖಾಸಗಿ ಬಿಲ್ಡಿಂಗು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಇದೆ. ಈ ರೀತಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ನಾವು ಇದೀವಿ. ಆ ಕಾರಣಕ್ಕಾಗಿ ಎಸ್.ಎಫ್. ಸಂಘಟನೆ ಮುಂದಿನದ್ರಲ್ಲಿ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳಿಗೆ, ಶಾಲೆಗಳಿಗೆ ಇವತ್ತು ಹೆಚ್ಚಿನ ಅನುದಾನ ಕೊಡಬೇಕು. ಶಾಲೆಯ ಸಮಸ್ಯೆಗಳನ್ನ ಇವತ್ತು ಸರ್ಕಾರ ಸ್ಪಂದಿಸಬೇಕು. ಇವತ್ತು ನೀವು ಗೊತ್ತಿರಲಿ, ಇಡೀ ದೇಶಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಮುಂದಿನದ್ರಲ್ಲಿ ಏನಾದ್ರೂ ಕೂಡ ನಮ್ಮ ರೈತರ, ಕಾರ್ಮಿಕರ, ಅಂಗನವಾಡಿ, ಗ್ರಾಮ ಪಂಚಾಯತ್ ನೌಕರ ಸಮಸ್ಯೆಗಳು ಬಗೆಹರಿಸಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಎಸ್.ಎಫ್. ಸಂಘಟನೆ ಬೆಂಬಲ ಇಡ್ತೀವಿ. ಇಡೀ ದೇಶಾದ್ಯಂತ ಬಂದು ಕರೆ ಕೊಟ್ಟದಕ್ಕೆ ಇವತ್ತು ಮುಂದಾಗ್ತೀವಿ ಅಂತ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ. ಥ್ಯಾಂಕ್ ಯು. ಇನ್ಕಿಲಾಬ್. ದೇಶಾದ್ಯಂತ ಕೂಡ ಕಾರ್ಮಿಕರ ಐಕ್ಯತೆಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ವಿ. ಅದರ ಭಾಗವಾಗಿ ಕಾರ್ಮಿಕ ಸಂಘಟನೆಗಳ ಸಂಯುಕ್ತ ಹೋರಾಟದ ಭಾಗವಾಗಿತ್ತು. ಮುಳಬಾಗಿಲು ತಾಲೂಕು ಕಚೇರಿ ಮುಂದ್ಗಡೆ ಎಲ್ಲಾ ಕಾರ್ಮಿಕ ಸಂಘಟನೆ ಸೇರ್ಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಮತ್ತು ಅದು ಏನಿದೆ, ನಾವು ಇವತ್ತು ಪ್ರತಿಭಟನೆ ಮಾಡ್ತೇವೆ ಅನ್ನೋದು ಕುರಿತು ನಮ್ಮ KPRS ನ ತಾಲೂಕು ಅಧ್ಯಕ್ಷರಾದಂತಹ ಕಾಮ್ರೇಡ್ ವೆಂಕಟೇಶ್ ಅವರು ಮಾತಾಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸಾರ್ವತ್ರಿಕ ಮುಷ್ಕರ ಏನು ಇವತ್ತು ಫೆಬ್ರವರಿ 12ನೇ ತಾರೀಕು ನಾವು ಭಾರತ ದೇಶಾದ್ಯಂತ ಹಮ್ಮಿಕೊಂಡಿದ್ದೀವಿ ಅಂದರೆ ಎಲ್ಲ ನಮ್ಮ ರೈತರು, ಕಾರ್ಮಿಕರು, ಕೂಲಿಕಾರರು, ಮಹಿಳೆಯರು, ವಿದ್ಯಾರ್ಥಿಗಳು, ಯುವಜನ, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಅಖಿಲ ಭಾರತ ಕಿಸಾನ್ ಸಭಾ ಎಲ್ಲಾ ಪ್ರಗತಿ ಕಾನೂನುಗಳಲ್ಲಿನ ರೈತ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳ ವಾಪಸ್ಸಿಗಾಗಿ ಬಲವಂತದ ಭೂಸ್ವಾಧೀನ ಕೈಬಿಡಬೇಕೆಂದು ಆಗ್ರಹಿಸಿ, ಇನ್ನು ಹಲವಾರು ರೈತರ ಸಮಸ್ಯೆಗಳಾದ ಬಹುರಕಂ ಸಾಗುವಳಿ ವಿತರಣೆಗಾಗಿ, ಈ ನಂಬರ್ ದುರಸ್ತಿಗಾಗಿ, ಇತರ ಎಲ್ಲ ಮತ್ತು ಕಾರ್ಮಿಕರು ಮತ್ತು ರೈತರ ಹಲವಾರು ಸಮಸ್ಯೆಗಳ ಈಡೇರಿಕೆಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒತ್ತಾಯ ಮಾಡೋದಕ್ಕೆ ಇವತ್ತು ನಮ್ಮ ಏನು ಬೇಡಿಕೆಗಳಿದಾವ ಈ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಇವತ್ತು ದಿನ ನಮ್ಮ ತಾಲೂಕಿನಾದ್ಯಂತ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರು, ರೈತರು, ಕಾರ್ಮಿಕರು, ಕೃಷಿ ಕಾರ್ಮಿಕರು, ಎಲ್ಲ ದಲಿತ ಸಂಘಟನೆಗಳು ಮತ್ತು ಗ್ರಾಮ ಪಂಚಾಯತಿಯ ಜಲಗಾರರು, ಬಿಲ್ ಕಲೆಕ್ಟರ್, ಎಲ್ಲಾ ಕಾರ್ಮಿಕರು ಈ ಸಭೆಗೆ ಸೇರಿದ್ದೀರಾ. ಇದು ಭಾರತ ದೇಶಾದ್ಯಂತನೂ ಮುಷ್ಕರ ನಡೀತಾ ಇರೋದು. ಈ ಮುಷ್ಕರದ ಮೂಲ ಉದ್ದೇಶ ಏನೆಂದರೆ ಕೇಂದ್ರ ಸರ್ಕಾರ ಏನು ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಂತ ಹೇಳಿಬಿಟ್ಟು ಇವತ್ತು ಈ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಮುಷ್ಕರದಿಂದ ನಾವು ಏನು ಮುಷ್ಕರ ಇದೆಯೋ ಅದು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಂದ ಏನು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ರೈತ ಹಾಗೂ ಕಾರ್ಮಿಕರ ವಿರೋಧಿ ನೀತಿಯನ್ನು ಏನವರು ಕಾಯ್ದೆಗಳು ತರ್ತಾ ಇದ್ದಾರೆ, ಇದೆಲ್ಲ ರೈತರಿಗೆ, ಕಾರ್ಮಿಕರಿಗೆ ಪ್ರಾಣಕ್ಕೆ ಅಲ್ಲ ಜೀವನಕ್ಕೇನೆ ಕಂಟಕ ತರ್ತಾ ಇದೆ. ಇಂತಹ ಕಾಯ್ದೆಯನ್ನ ಅವರು ಪಾಸ್ ಮಾಡ್ತಾ ಇರೋದು, ಇದನ್ನ ನಮ್ಮ ರಾಜ್ಯ ಸರ್ಕಾರನು ಕೆಲವು ನೀತಿಗಳನ್ನು ಒಪ್ಕೊಂತ ಇರೋದು ಖಂಡಿಸ್ತಾ ಇದೀವಿ. ದಯವಿಟ್ಟು ಸಂಬಂಧಪಟ್ಟ ಏನ್ ನಮ್ಮ ಸಚಿವರುಗಳಿದ್ದಾರೆ ಇವರೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಈ ಸರ್ಕಾರದ ಏನು ಕೇಂದ್ರ ಸರ್ಕಾರ ತರ್ತಾ ಇರುವಂತ ನೀತಿಗಳನ್ನು ಖಂಡಿಸಬೇಕು, ಅದನ್ನ ವಾಪಸ್ ಪಡಿಬೇಕಂತ ಒತ್ತಾಯ ಮಾಡ್ತಾ ದಲಿತ ಸಂಘಟನೆಗಳು ಏನು ಈ ಹೋರಾಟಕ್ಕೆ ದಲಿತ ಸಂಘಟನೆಗಳು ಸಹಕಾರ ನೀಡ್ತಾ ಇದೆ. ಹಾಗಾಗಿ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಹೋರಾಟ ಯಶಸ್ವಿ ಆಗ್ಬೇಕಂತ ಕೋರ್ತಾ ಇದ್ದೀನಿ. बाबा साहेब अम्बेडकर गे जय बोलो डॉक्टर बाबा साहेब अम्बेडकर गे जय 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 भीम जय 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 भीम ರೈತ ಕಾರ್ಮಿಕರ ಚಳವಳಿಗೆ ಜಯ ಯಶಸ್ವಿಯಾಗಲಿ. ರೈತ ವಿರೋಧಿ ನೀತಿಗಳು ರದ್ದಾಗಲಿ, ಕಾರ್ಮಿಕ ವಿರೋಧಿ ನೀತಿಗಳು ರದ್ದಾಗಲಿ, ಬಡವರ ವಿರೋಧಿ ನೀತಿಗಳು ರದ್ದಾಗಲಿ. ಬಂಧುಗಳೇ, ಈಗಾಗಲೇ ಏನು ಜನ ವಿರೋಧಿ
ರೈತ ವಿರೋಧಿ, ಮಹಿಳಾ ವಿರೋಧಿ, ಬಡವರ ವಿರೋಧಿ ನೀತಿಗಳನ್ನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಜಾರಿಗೆ ತರ್ತಾ ಇರೋದ್ರಿಂದ ಇದರ ವಿರುದ್ಧವಾಗಿ ಇವತ್ತು ದೇಶಾದ್ಯಂತ ಕೂಡ CITU ನೇತೃತ್ವದಲ್ಲಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ, ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದ ಹೋರಾಟಗಳನ್ನ ಹಮ್ಮಿಕೊಂಡಿದ್ದಾರೆ. ಮಾತಾಡ್ಬೇಡ್ರಮ್ಮ, ಏನಕ್ಕೆ ಬಂದಿದ್ದೀರಾ ನೀವು? ಏನಕ್ಕೆ ಬಂದಿದ್ದೀರಾ? ನಿಮ್ಮ ಮಕ್ಕಳಿಗಾಗಿ ದೇಶಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ. ಸುಮ್ಮನೆ ನಡೀತಾ ಇಲ್ಲ ಈ ಹೋರಾಟ, ಕೆಲಸ ಇಲ್ಲದೆ ಮಾಡ್ತಾ ಇಲ್ಲ ಈ ಹೋರಾಟ. ಇವತ್ತು ಕೇಂದ್ರ ಸರ್ಕಾರ ಎಲ್ಲಾ ವಲಯಗಳನ್ನ ಕೂಡ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದೆ. ಈ ದೇಶಾದ್ಯಂತ ಕೂಡ ಇವತ್ತು ನೀವು ನೋಡಬಹುದು, ಒಂದು ರಿಲಯನ್ಸ್ ಕಂಪನಿಯನ್ನ ಉದ್ಧಾರ ಮಾಡ್ಲಿಕ್ಕೆ ಇವತ್ತು BSNL ಕಂಪನಿಯನ್ನು ಮುಚ್ಚಿದ್ರು. ಇವತ್ತು ಲಕ್ಷಾಂತರ ನೌಕರರು ಇವತ್ತು BSNL ಕಂಪನಿ ಕೆಲಸ ಮಾಡ್ತಾ ಇದ್ದಂತವ್ರು ಇವತ್ತು ಎಲ್ಲ ಕೂಡ ಬೀದಿಗೆ ಬಂದ್ರು. ಇವತ್ತು ಯಾರ ಆ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ತಕ್ಕಂಥವ್ರು? ಸಮಿತಿ ಹಾಗೂ CPIM ಪಾರ್ಟಿಯ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಮಿಕರ ತೊಂದರೆಗಳನ್ನ, ಅವ್ರು ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತುತ್ತಾ ಕಂಪ್ಲೀಟ್ ದೇಶದ ವ್ಯಾಪ್ತಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಈ ವಿಚಾರವಾಗಿ ವಿಸ್ತೃತವಾಗಿ ಸಾಕಷ್ಟು ನಾಯಕರು ಇಲ್ಲಿ ಮಾತಾಡಿದ್ದಾರೆ. CPM ಗೋಪಾಲ್ ಅವರು ಇರ್ಬೋದು, ಶಿವಪ್ಪ ಅವರು ಇರ್ಬೋದು, ಹೊನ್ನಳ್ಳಿ ಶಂಕರ್ ಅವರು ಇರ್ಬೋದು, ಹಾಗೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಗೀತಮ್ಮ ಅವರು ಮಾತಾಡ್ತಾರೆ. ನಾವಿಲ್ಲಿ ಸೇರುವ ಉದ್ದೇಶ ಏನು ಕಾರ್ಮಿಕ ವರ್ಗ ಇದೆ, ಆ ವರ್ಗಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ಅಂತ ಒಂದು ಹೋರಾಟ ಮಾಡ್ತಾ ಇದ್ವಿ. ಕೇಂದ್ರ ಸರ್ಕಾರ ಏನು 4 ಕಾರ್ಮಿಕರ ವಿರುದ್ಧ ಈ ಕೋಡ್ಗಳನ್ನು ತಂದಿದ್ದಾರೆ, ಅದನ್ನ ರದ್ದುಪಡಿಸಬೇಕು. ಈ ಶ್ರಮಜೀವಿಗಳು ಯಾರು ಈ ನೌಕರರಿದ್ದಾರೆ ಅವರಿಗೆ ಉತ್ತಮವಾದ ವೇತನವನ್ನು ಕೊಡಬೇಕು. ಅವರಿಗೆ 8 ಗಂಟೆಗಳ ಕಾಲ ಏನು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು. ಈ ತರ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಆ ಹೋರಾಟ ಮಾಡುವ ಕಿಚ್ಚಿರೋದು ಈ CPM, ಈ ಕೆಂಪು ಜೆಂಡಾಗ್ ಮಾತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಈ ಪಾರ್ಟಿಗೆ ಸೇರ್ಪಡೆಯಾಗಿ ಒಂದು ಹೆಚ್ಚು ಕಮ್ಮಿ 1 ವಾರ 15 ದಿವಸ ಆಗಿದೆ. ನಂದು ಮೊದಲನೇ ಪ್ರತಿಭಟನೆ ಇದು. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋಣ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹಾಗೂ ತಾಲೂಕು ಆಡಳಿತದ ಬಗ್ಗೆ ಮಾತಾಡುವಂತ ಸನ್ನಿವೇಶಗಳು ಇದೆ. ಪಟ್ಟಿ ಮಾಡ್ಕೊಂಡಿದ್ದೀವಿ ಏನೇನ್ ಮಾತಾಡಬೇಕು ಅಂತೇಳಿ. ಇದು ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ದುರಾಡಳಿತಗಳ ಬಗ್ಗೆ ಮಾತಾಡುವಂತ ಸನ್ನಿವೇಶಗಳಿದೆ. ನಮ್ಮ ಹೋರಾಟ ನಿಲ್ಲಲ್ಲ. ನಾವೆಲ್ಲರೂ ಹೋರಾಡಿ ನಮ್ಮ ಹಕ್ಕುಗಳನ್ನ ಪಡೆದುಕೋಬೇಕು. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ 36,000 ವೇತನ ಸಿಗಬೇಕು. ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು, ಬಿಸಿ ಊಟ ನೌಕರರು, ಆ ವರ್ಗದವ್ರಿಗೆಲ್ಲರಿಗೂ ಕಾಯಮಾಗಿ ಉದ್ಯೋಗ ಆಗಬೇಕು. ಇದು ನಮ್ಮ ಮೊದಲಿಗೆ ಪ್ರಾಮುಖ್ಯವಾಗಿರ್ತಕ್ಕಂಥ ಬೇಡಿಕೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧಾಗೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ಎಷ್ಟೇ ದೊಡ್ಡ ಏನ ಹೇಳ್ತೀರ ಬಲ್ಲೇಡ್ರು ಬಂದ್ರು ಈ ಒಂದು ಜನಸಮೂಹದ ಮುಂದೆ ನಶ್ವರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನಷ್ಟು ಚುರುಕುಗೊಳಿಸೋಣ. ನಿಮ್ಮೆಲ್ಲರ ಸಹಕಾರ ತಗೊಂಡು ಏನಿವತ್ತು ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ.